ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. बोलो भारत माता की जय. जय श्री राम. जय श्री राम. जय श्री राम. हर हर महादेव. हर हर महादेव. ಭಗವಂತನ ಪ್ರಾರ್ಥನೆ ಮಾಡ್ತಾ ಹರ ಹರ ಮಹಾದೇವ ಎಂಬತಕ್ಕಂಥದ್ದು ಒಂದು, ಜೈ ಶ್ರೀರಾಮ್ ಎಂಬತಕ್ಕಂಥದ್ದು ಮತ್ತೊಂದು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಬೋಲೋ ಭಾರತ್ ಮಾತಾ ಕಿ ಜೈ ಭಾರತಾಂಬೆಯನ್ನು ಪ್ರಾರ್ಥನೆ ಮಾಡ್ತಾ ಗಂಗೆಯನ್ನು ಧರೆಗಿಳಿಸಿದಂತಹದ್ದು ಕಥೆ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಗಂಗೆ ಇರೋದ್ರಿಂದಲೇ ಗಂಗಾ ಸ್ನಾನ ತುಂಗಾಪಾನ ಅಂತ ಹೇಳ್ತಾರೆ. ಪರಮ ಪವಿತ್ರವಾಗಿರ್ತಕ್ಕಂಥ ಗಂಗೆ ಅದು ಇರ್ತಕ್ಕಂಥದ್ದಾದರೂ ಎಲ್ಲಿಯ ತಾಯಿಯ ಉಗಮಸ್ಥಳ. ತಾಯಿಯ ಉಗಮಸ್ಥಳ ಒಂದು ನೋಡ್ತಕ್ಕಂಥದ್ದು ಮಹಾಭಾಗ್ಯ. ಜೊತೆಗೆ ರಾಜ್ಯಕ್ಕೆ ಗಂಗೆಯನ್ನು ತರಲಿಕ್ಕೆ ಇವತ್ತು ನಮ್ಮ ಪಯಣವನ್ನು ಬೆಳೆಸ್ತಿದ್ದೀವಿ. ನನ್ನ ಆತ್ಮೀಯರಾದಂತಹ ಬ್ಯಾಟ್ರನ್ಪುರ ವಾರ್ಡಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂತಹ ರವಿರವರು ದಂಪತಿಗಳ ಸಮೇತ ಆಗಮಿಸಿದ್ದಾರೆ. ಇವತ್ತಿನ ದಿವಸ ನಾವು ವಿಶೇಷವಾಗಿ ಹರಿದ್ವಾರ್, ಡೆಹ್ರಾಡೂನ್, ಅಲ್ಲಿಂದ ತುಂಗನಾಥ್ ಎಂಬತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ಗಂಗೆಯನ್ನು ತರಲಿಕ್ಕೆ ನಾವು ಹೊರಟಿದ್ದೀವಿ. ಬ್ಯಾಟ್ರನ್ಪುರದ ಪ್ರತಿಯೊಬ್ಬರ ಮನೆಗೂ ಸಹಿತ ಗಂಗೆಯನ್ನು ವಿತರಣೆ ಮಾಡತಕ್ಕಂಥ ಒಂದು ಮಹಾ ಕಾರ್ಯಕ್ಕೆ ನನ್ನ ಆತ್ಮೀಯರಾದಂಥ ರವಿರವರು ಮುಂದಾಗಿರ್ತಕ್ಕಂಥದ್ದು ಭಾಳ ಸಂತೋಷ ಪಡ್ತಕ್ಕಂಥ ವಿಚಾರ. ಶಿವರಾತ್ರಿ ಕಾಲದಲ್ಲಿ ಗಂಗೆಯ ವಿತರಣೆ ಸಾಮಾನ್ಯವ ಸಿಗ್ತಕ್ಕಂಥದ್ದೇ ಬಹಳ ಕಷ್ಟ. ಗಂಗೆಯ ದರ್ಶನ ಪರಮ ಪಾವನ ಅಂತ ಹೇಳ್ತಾರೆ. ಅಂತಹದರಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ನದಿಯ ಸ್ನಾನ, ಪುಣ್ಯ ನದಿಯ ಆ ಗಂಗಾ ಜಲವನ್ನು ತಂದು ಪ್ರತಿಯೊಬ್ಬರ ಮನೆಯಲ್ಲೂ ನಿಮ್ಮ ಮನೆ ದೇವರ ಪೂಜೆ ಮತ್ತು ಸ್ನಾನಕ್ಕೂ ಸಹಿತ ಉಪಯೋಗಿಸ್ತಕ್ಕಂಥದ್ದು ಮತ್ತು ಪಾನ ತೀರ್ಥಕ್ಕೂ ಸಹಿತ ಉಪಯೋಗಿಸ್ತಕ್ಕಂಥದ್ದು ಅಂತಹ ಒಂದು ವಿಶೇಷತೆಗೆ ಮುಂದಾಗಿರ್ತಕ್ಕಂಥ ನಮ್ಮ ರವಿರವರ ಈ ಸಾಧನೆ ಜನಸೇವೆಯೇ ಜನಾರ್ದನ ಸೇವೆ ಎಂಬಂಥ ರೀತಿ ಹರಿದ್ವಾರ್ಗೆ ಮತ್ತು ಡೆಹ್ರಾಡೂನ್ಗೆ, ಅಲ್ಲಿಂದ ತುಂಗನಾಥ್ಗೆ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ಹೊರಡುವ ಕಾಲ ಸಮೀಪವಾಗಿದೆ. ಈಗ ನಾವು ಬೆಂಗಳೂರು ಏರ್ಪೋರ್ಟಲ್ಲಿದ್ದೀವಿ. ಏರ್ಪೋರ್ಟಿಂದ ಪ್ರಾರಂಭ ಆಗ್ತಿದೆ ನಮ್ಮ ಈ ಪಯಣ. ಅದರ ಮಧ್ಯದಲ್ಲಿ ಈ ಧರ್ಮಧ್ವಜವನ್ನು ನೋಡಿ ಎಲ್ಲರೂ ಸಂತೋಷ ಪಡ್ತಕ್ಕಂಥದ್ದು. ಈ ಧರ್ಮಧ್ವಜ ಹಿಮಾಲಯದ ತಪ್ಪಲಲ್ಲಿ ಈ ಧರ್ಮಧ್ವಜವನ್ನು ಹಾರಿಸಿ ಅಲ್ಲಿ ಪೂಜೆಯನ್ನು ನಡೆಸಿ ವಿಶೇಷವಾಗಿರ್ತಕ್ಕಂಥ ಗಂಗೆಗೆ ಆರತಿಯನ್ನು ಮಾಡಿ ರುದ್ರನಿಗೆ ರುದ್ರಾಭಿಷೇಕ, ರುದ್ರ ಹವನವನ್ನು ನಡೆಸಿ ಅಲ್ಲಿಂದ ಗಂಗೆಯನ್ನು ತರೋಣ. ನಮ್ಮ ಗುರುಗಳಾದಂಥ ಆನಂದ್ ಗುರೂಜಿ ಅವರು ನಮ್ಮ ಜೊತೆಲಿದ್ದಾರೆ. ನಾವೆಲ್ಲ ಹೊರಡ್ತಾ ಇದ್ದೀವಿ. ನಾವು ಗಂಗೆಯನ್ನು ಹರಿದ್ವಾರದಿಂದ ತರೋ ಅಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕದ ಜನತೆಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಶಿವರಾತ್ರಿಯ ಪ್ರಯುಕ್ತ ನಾಡಿನಲ್ಲಿರತಕ್ಕಂಥ ಸಮಸ್ತ ಜನತೆಗೆ ಲೋಕ ಕಲ್ಯಾಣಾರ್ಥವಾಗಿ ಒಳ್ಳೆಯದಾಗಬೇಕು ಮತ್ತು ಬಹಳ ವಿಶೇಷವಾಗಿ ಬ್ಯಾಟ್ರನ್ಪುರ ಆ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳಿಗೂ ಕೂಡ ಶಿವನ ಸಾನ್ನಿಧ್ಯವೂ ಹೌದು, ಶಕ್ತಿ ದೇವತೆಯ ಸಾನ್ನಿಧ್ಯವೂ ಹೌದು, ತಾಯಿಯ ದೇವಸ್ಥಾನವೂ ಹೌದು. ಇದೆಲ್ಲವೂ ಕೂಡ ದೇವಸ್ಥಾನಗಳು ಒಂದು ರೀತಿ ಆದರೆ ಬ್ಯಾಟ್ರನ್ಪುರ ಕ್ಷೇತ್ರದಲ್ಲಿ ಎಷ್ಟು ಮನೆಗಳಿದಾವೋ ಪ್ರತಿಯೊಂದು ಮನೆಗೂ ಕೂಡ ಗಂಗಾ ಜಲದ ವಿತರಣೆ ಕೆಲಸವನ್ನು ನಾವು ಇವತ್ತಿನ ದಿವಸ ಮಾಡ್ತಾ ಇದ್ದೀವಿ. ಆ ಒಂದು ಪುಣ್ಯ ಕೆಲಸವನ್ನು ಪ್ರಾರಂಭ ಮಾಡಿರ್ತಕ್ಕಂಥವ್ರು ಯಾರು? ನಮ್ಮ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರೂಜಿ ಅವರು. ಆ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥವ್ರು ಯಾರು? ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆಶ್ರಮದ ಸದ್ಭಕ್ತರು ಪ್ರತಿನಿತ್ಯ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಇಂತಹ ಕೆಲಸಗಳಲ್ಲಿ ನಾನೂ ಕೂಡ ಬಂದು ಕೆಲಸವನ್ನು ಮಾಡ್ತೇನೆ, ನನ್ನದೂ ಕೂಡ ಒಂದು ಅಳಿಲು ಸೇವೆ ಇರಲಿ ಎಂಬತಕ್ಕಂಥ ಮನೋಭಾವವನ್ನು ಇಟ್ಕೊಂಡಿರ್ತಕ್ಕಂಥ ನಿಮ್ಮೆಲ್ಲರ ಮೆಚ್ಚಿನ ರವಿ ಅವ್ರದ್ದು ಕೂಡ. ಅವರು ಕೂಡ ಇವತ್ತಿನ ದಿವಸ ಬನ್ನಿ ಗುರೂಜಿ, ಬ್ಯಾಟ್ರನ್ಪುರ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಸುಭಿಕ್ಷವಾಗಿರಬೇಕು ಅಂತ ಹೇಳಿ ಹರಿದ್ವಾರ ತನಕನೂ ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿ, ಹೋಮ ಹವನಗಳನ್ನು ಮಾಡಿ, ಅಲ್ಲಿ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ, ಅಲ್ಲಿಂದ ಗಂಗಾ ಮಾತೆಯನ್ನು ಬೆಂಗಳೂರಿನ ತನಕ ತಗೊಂಡು ಬರೋಣ ಎಂಬತಕ್ಕಂಥ ಒಂದು ಮಹಾಸಂಕಲ್ಪವನ್ನು ಆಗ ಅವ್ರು ಮಾಡಿದ್ರು. ಅದೇ ರೀತಿ ಇವತ್ತಿನ ದಿವಸ ನಿಮ್ಮೆಲ್ರಿಗೂ ಕೂಡ ಒಳ್ಳೇದು ಆಗಬೇಕು ಅಂತಾನೆ ನಾವು ಕೂಡ ಬೆಂಗಳೂರಿನಿಂದ 2,500 ಕಿಲೋಮೀಟ್ರು ದೂರದಲ್ಲಿರ್ತಕ್ಕಂಥದ್ದು ಭೂಮಿಯಿಂದ ಮೇಲೆ ಈಗಾಗಲೇ 35,000 ಅಡಿ ಎತ್ತರದಲ್ಲಿ ಏರೋಪ್ಲೇನ್ನ ಮುಖಾಂತರ ನಾವು ಹೋಗಿ ಹರಿದ್ವಾರನ್ನು ತಲುಪ್ತಾ ಇದ್ದೇವೆ. ಕಳೆದ ಬಾರಿನೂ ಕೂಡ ನಾನು, ನಮ್ಮ ತಂದೆಯವರು, ನಮ್ಮ ತಾಯಿಯವರು ಎಲ್ಲರೂ ಕೂಡ ಹೋಗಿದ್ವಿ. ಈ ಬಾರಿನೂ ಕೂಡ ಅದೇ ಜಾಗಕ್ಕೆ ಹೋಗ್ತಾ ಇದ್ದೇವೆ. ಗಂಗಾಜಲದಿಂದ ನಿಮ್ಮ ವಾಸ್ತುಗೃಹದಲ್ಲಿ ಶಿವನಿಗೆ ಅಭಿಷೇಕವನ್ನು ಮಾಡಿದ್ದೆ ಆದರೆ
ನಿಮ್ಮ ವಾಸ್ತುಗ್ರಹದಲ್ಲಿರ್ತಕ್ಕಂಥ ಎಲ್ಲ ದುಷ್ಟ ಶಕ್ತಿಗಳು ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ, ದೋಷಗಳು ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ, ನೆಗೆಟಿವ್ ಎನರ್ಜಿ ಎಂಬತಕ್ಕಂಥದ್ದು ಆಚೆ ಹೋಗುತ್ತೆ. ನಿಮ್ಮ ಮನಸ್ಸು ಕೂಡ ತಾವಂದುಕೊಂಡ ಮಟ್ಟಾಗೆ ಎಲ್ಲವೂ ಕೂಡ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ. ನಮ್ಮ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಅಂತೇಳಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೆ ನೆಮ್ಮದಿ ತರಲಿ ಅಂತೇಳಿ ಆ ಗಂಗೆಯನ್ನು ಅಲ್ಲಿಂದ ಪೂಜೆ ಸಲ್ಲಿಸಿ ಗಂಗೆಯನ್ನು ತರುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. 2500 ಕಿಲೋಮೀಟ್ರು ದೂರ ಹೋಗಿ ಆನಂದ್ ಗುರೂಜಿಯವರ ಸಮ್ಮುಖದಲ್ಲಿ ಈ ಗಂಗಾಜಲದ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಹೊರಟಿದ್ದೀವಿ ಇಲ್ಲಿಂದ. ಹರ ಹರ ಮಹಾದೇವ. ಭಗವಂತನ ಪ್ರಾರ್ಥನೆ ಮಾಡ್ತಾ ಸಾಂಬ ಸದಾಶಿವನ ಆರಾಧನೆ, ಸಾಂಬ ಸದಾಶಿವನ ವಿಶೇಷವಾಗಿರ್ತಕ್ಕಂಥ ಆರಾಧನೆಗೋಸ್ಕರನೇ ಹರಿದ್ವಾರ್ಗೆ ಬರೋಕ್ಕೂ ಮುನ್ನ ಡೆಹ್ರಾಡೂನ್ಗೆ ಬಂದಿದ್ದೀವಿ. ಬೆಂಗಳೂರಿನಿಂದ ಡೆಹ್ರಾಡೂನ್ ತನಕ ನಮ್ಮ ಪಯಣ. ಈ ಪಯಣ ಆದ ನಂತರ ಇನ್ನು ಮುಂಭಾಗ ಅಂದರೆ ಭಗವತ್ ಸಾನ್ನಿಧ್ಯ, ಭಗವಂತನ ವಿಶೇಷವಾಗಿರ್ತಕ್ಕಂಥ ದೈವಭೂಮಿ, ಇದೆಲ್ಲ ದೇವರ ಭೂಮಿ ಅಂತಲೇ ಹೇಳ್ತಾರೆ. ಈಗಾಗಲೇ ಬಹಳಷ್ಟು ತಂಪಿನ ವಾತಾವರಣ ಇದೆ. ಬೆಂಗಳೂರಿಗೂ ಇಲ್ಲಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಬೆಂಗಳೂರು ವಾತಾವರಣನೇ ಬೇರೆ, ಇಲ್ಲಿನ ವಾತಾವರಣನೇ ಬೇರೆ. ಇಲ್ಲೇ ಹೀಗಿದೆ ಅಂದರೆ ಇನ್ನು ಮುಂದೆ ಪ್ರಯಾಣ ಬೆಳೆಸುವಂಥದ್ದು ಇದೆಯಲ್ಲ, ಅದಿನ್ನೂ ಕಷ್ಟವೇ. ಏನೇ ಆದರೂ ಕಷ್ಟಪಟ್ಟರು ಅಲ್ಲಿ ನೋಡುವಂತಹ ಸಾನ್ನಿಧ್ಯ, ಆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ, ಆ ಕ್ಷೇತ್ರದ ಆನಂದವೇ ಬೇರೆ. ಇಂತಹ ಆನಂದವನ್ನು ಅನುಭವಿಸೋದೊಂದು, ಆನಂದವನ್ನು ಕಣ್ತುಂಬಿಸ್ಕೊಳ್ಳೋದೊಂದು. ಹಾಗೆ ಆ ಪರಮ ಪವಿತ್ರವಾಗಿರ್ತಕ್ಕಂಥ ತುಂಗನಾಥನ ಆ ಸಾನ್ನಿಧ್ಯ ಎಲ್ಲೆಲ್ಲಿ ನೋಡಿದ್ರೂ ಸಹಿತ ಹಿಮದ ಒಂದು ವಿಶೇಷವಾಗಿರ್ತಕ್ಕಂಥ ತಾಣ. ಎಲ್ಲೆಲ್ಲಿ ನೋಡಿದ್ರೂ ಹಿಮದ ತಾಣ. ಸಂಪೂರ್ಣವಾಗಿ ಚಂದ್ರಶೇಖರನ ಆರಾಧನೆಗೆ ಸಿದ್ಧರಾಗಿರ್ತಕ್ಕಂಥ ವಿಶೇಷತೆ ಇರತಕ್ಕಂಥ ಸಾನ್ನಿಧ್ಯ. ಹರಿದ್ವಾರಲ್ಲಿ ಗಂಗಾಜಲ, ಋಷಿಕೇಶಲ್ಲಿ ಗಂಗಾರತಿ, ಜೊತೆಗೆ ಅಲ್ಲಿ ರುದ್ರನಿಗೆ ವಿಶೇಷವಾಗಿರ್ತಕ್ಕಂಥ ರುದ್ರಾಭಿಷೇಕ, ರುದ್ರಹವನ ಎಲ್ಲವನ್ನು ಮಾಡಿ ತುಂಗನಾಥಿಗೆ ಪ್ರಯಾಣ ಬೆಳೆಸ್ತಕ್ಕಂಥದ್ದು. ತುಂಗನಾಥಲ್ಲಿ ಸಂಪೂರ್ಣವಾಗಿ ಹಿಮದ ಹಾಸಿಗೆ ಇದೆ. ಆ ಹಿಮದ ಹಾಸಿಗೆ ಮೇಲೆ ಹಿಮದ ಲಿಂಗವನ್ನು ಮಾಡಿ ಅಲ್ಲಿ ಭಗವಂತನಿಗೆ ವಿಶೇಷವಾದಂಥ ಶಿವಾಷ್ಟೋತ್ರವನ್ನು ಮಾಡೋಣ. ನೋಡಲಿಕ್ಕೂ ಆನಂದ, ಗಂಗೆಯನ್ನು ತರೋದು ಮಹದಾನಂದ. ತಂದಂಥ ಗಂಗೆ ವಿಶೇಷವಾಗಿ ವಿತರಣೆ ಮಾಡ್ತಕ್ಕಂಥದ್ದು ಅದಿನ್ನಷ್ಟು ಆನಂದವೇ ಸರಿ. ತಾನೇ ಬೆಂಗಳೂರಿನಿಂದ ಡೆಹ್ರಾಡೂನ್ ಏರ್ಪೋರ್ಟಲ್ಲಿ ಇಳಿದಿದ್ದೀವಿ. ಬಹುಶಃ ಇಲ್ಲಿನ ಚಳಿ ನೋಡ್ತಾ ಇದ್ದರೆ ನಮ್ಮ ಕೈನಲ್ಲಿ ತಡೆಯೋಕ್ಕಾಗ್ತಾ ಇಲ್ಲ. ಗುರುಗಳು ನಮ್ಮನ್ನು ಆ ಬೆಟ್ಟದ ತುದಿಗೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಪರಿಸ್ಥಿತಿ ಏನೋ ಗೊತ್ತಿಲ್ಲ. ತಾಯಿ ಮೇಲೆ ಎಲ್ಲ ಭಾರ ಹಾಕಿ ಏನಾದರೂ ಆಗಲಿ, ಎಷ್ಟೇ ಕಷ್ಟ ಆದ್ರೂ ಬ್ಯಾಟರಾಯನಪುರಕ್ಕೆ ಗಂಗೆಯನ್ನು ತಗೊಂಡು ಹೋಗ್ತೀವಿ ಗುರುಗಳ ಸಮ್ಮುಖದಲ್ಲಿ. ಇಲ್ಲಿನ ಹಿಮ, ಇಲ್ಲಿನ ಚಳಿ ಅಲ್ಲ, ಆದರೆ ತುಂಗನಾಥಲ್ಲಿ ಸಂಪೂರ್ಣವಾದಂತಹ ಮಂಜು. ಆ ಮಂಜಿನ ಮೇಲೆ ಕೂತು ಹಿಮಲಿಂಗವನ್ನು ಪೂಜಿಸಿ ಅಲ್ಲಿ ನಡೆಸ್ತಕ್ಕಂಥ ಯಜ್ಞ ಯಾಗಾದಿಗಳನ್ನು ದರ್ಶನ ಮಾಡಿಕೊಂಡು ಅಲ್ಲಿ ಭಗವಂತನ ಪ್ರಾರ್ಥನೆ, ಬ್ಯಾಟರಾಯನಪುರಕ್ಕೆ ಗಂಗೆಯನ್ನು ಕರ್ಕೊಂಡು ಹೋಗ್ತೀವಿ ಅಂತ ಅಲ್ಲಿ ಪ್ರಾರ್ಥನೆ ಮಾಡೋಣ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ನಮಾಮಿ ಶುನೀಶಾನ ನಿರ್ವಾಣ ರೂಪಂ ವಿಭುಂ. बोलो ಗಂಗಾಮಯೇ ಕಿ ಜೈ. ತಾಯಿ ಗಂಗಾ ಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಹರಿದ್ವಾರಲ್ಲಿ ನಾವಿದ್ದೇವೆ. ಹರಿದ್ವಾರಿಗೆ ಬಂದು ಸುಂದರವಾದಂತಹ ಈ ರಮಣೀಯವಾದಂತಹ ಪ್ರದೇಶದಲ್ಲಿ ಸ್ವಚ್ಛಂದವಾದಂತಹ ಕ್ರಿಸ್ಟಲ್ ವಾಟರ್ ಅಂತ ಹೇಳ್ತಾರೆ, ಅಂದರೆ ಸ್ಫಟಿಕದ ನೀರು ಅಂತ ಹೇಳ್ತಾರೆ. ಅಂತಹ ಸ್ಫಟಿಕದ ನೀರನ್ನು ಈಗ ನಾವು ದರ್ಶನ ಮಾಡ್ತೀವಿ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಬರ್ತಕ್ಕಂಥ ಪ್ರತಿಯೊಬ್ಬ ಯಾತ್ರಿಕರು ಹರಿದ್ವಾರ ಋಷಿಕೇಶ ಎಂಬತಕ್ಕಂಥದ್ದು ಇದು ದೈವಭೂಮಿ, ದೇವರ ಭೂಮಿ. ಈ ದೇವರ ಭೂಮಿಯಲ್ಲಿ ಇಲ್ಲಿ ಪ್ರಾರ್ಥನೆ ಮಾಡಿ ಇಲ್ಲಿಂದ ಗಂಗೆಯನ್ನು ರಾಜ್ಯಕ್ಕೆ ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನು ನನ್ನ ಆತ್ಮೀಯರು ರವಿಯವರು ಮಾಡ್ತಾ ಇದ್ದಾರೆ. ಇದೊಂದು ಬೃಹತ್ ಬೆಟ್ಟದ ವಿಶೇಷವಾದ ಕಾರ್ಯಕ್ರಮ.
ಇಲ್ಲಿಂದ ಮುಂದೆ ತುಂಗನಾಥ್ ಪ್ರಯಾಣ. ಅಂದರೆ ತುಂಗನಾಥಲ್ಲಿ ಸಂಪೂರ್ಣವಾಗಿ ಹಿಮದಿಂದ ಕೂಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ನಾವು ಮೊದಲು ಗಂಗಾ ಸ್ನಾನ, ತುಂಗಾಪಾನ ಅಂತ ಹೇಳಿದ್ದಾರೆ. ಹಾಗಾಗಿ ಗಂಗಾ ಸ್ನಾನವನ್ನು ಮಾಡಿಕೊಂಡು ಇಲ್ಲಿಂದ ಗಂಗೆಯನ್ನು ತಗೊಂಡು ತುಂಗನಾಥ್ ಕಡೆ ಪ್ರಯಾಣ ಬೆಳೆಸುವಂಥದ್ದು. ಬನ್ನಿ ಹೊರಡೋಣ. प्रसन्नाननं नीलकण्ठं दयालं मृगाधीश चर्माम्बरं पुण्यमालं प्रियं शङ्करं सर्वनाथ. ಹರಿದ್ವಾರಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ಇಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು. ಮೇಲ್ಭಾಗದಲ್ಲಿ ಮಾನಸಾದೇವಿ ಇದ್ದಾಳೆ. ಮಾನಸಾದೇವಿ ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಮಾನಸದೇವಿಯ ದರ್ಶನಕ್ಕೆ ಹೊರಡುವ ಮಾರ್ಗ ಇದೆಯಲ್ಲ, ಅದು ಇನ್ನಷ್ಟು ಆನಂದವಾಗಿದೆ. ಯಾರೊಬ್ಬ ಯಾತ್ರಿಕರು ಬಂದರೂ ಒಂದು ದಿವಸಕ್ಕೆ ಅಂತ ಇಲ್ಲಿಂದ ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂತಹ ಒಂದು ಸಾನ್ನಿಧ್ಯ, ಅದರಲ್ಲೂ ಮಾಘ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನದಂದು ಮೊದಲೇ ಅಶ್ವತ್ಥ ಪ್ರಾರ್ಥನೆಯಲ್ಲಿ ಅಂಥ ಒಂದು ವಿಶೇಷತೆ ಅಂತ ಹೇಳ್ತಾರೆ. ನೋಡಿ, ಬೃಹತ್ ಮಠದ ಅಶ್ವತ್ಥ ಸಹಿತ ಇಲ್ಲೇ ಇದೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ಋಕ್ಷರಾಜಾಯ ಚಿದಾನಂದ ಸಂದೋಹ ಮೋಹಾಪಹಾರಿ ಪ್ರಸೀದ ಪ್ರಸೀದ ಪ್ರಭೋ ಮನ್ಮಥಾರಿ. नयावत् उमानाथ पादारविन्दं भजन्तीह लोके परे वा नराणां न तावत् सुखं शान्ति सन्तापनाशं प्रसीद प्रभो सर्वभूतादिवासं. न जानामि योगं जपं नैव पूजां न तोऽहं सदा सर्वदा शम्भुतुभ्यं. जराजन्म दुःखौघतादप्यमानं प्रभो पाहि आपं नमामीश शम्भो. नमामीशमीशानि निर्वाणरूपं विभुं व्यापकं ब्रह्मवेदस्वरूपं निजं निर्गुणं निर्विकल्पं निरीहं चिदाकाशमाकाशवासं भजेऽहम्. ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಗಂಗಾದಿ ಸಕಲ ತೀರ್ಥ ಆವಾಹಯಾಮಿ ಅಂತ. ಅಂದರೆ ಈ ಗಂಗೆಯಲ್ಲಿ ಎಲ್ಲ ತೀರ್ಥಗಳು ಸೇರಿರ್ತಕ್ಕಂಥದ್ದಿದೆ. ಅಲಕನಂದ, ಗಂಗೆ, ಸರಸ್ವತಿ, ಎಲ್ಲ ತರಹ ತೀರ್ಥಗಳು ಇಲ್ಲಿ ಸೇರಿರ್ತಕ್ಕಂಥದ್ದು. ಅದಕ್ಕೆ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಒಂದು ಭಗಸೆ ಗಂಗೆಯಲ್ಲಿ ಎಲ್ಲ ದೇವತೆಗಳನ್ನು, ಎಲ್ಲ ದೇವಿಯನ್ನು, ಎಲ್ಲ ಜಲವನ್ನು ಆವಾಹನೆ ಮಾಡಿ ಅದನ್ನು ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು ಅಂತಿದೆ. ಏನೇ ಆದರೂ ವರ್ಷದ 365 ದಿವಸ ಇದೇ ರಭಸದಲ್ಲಿ ಹರಿತಕ್ಕಂಥವಳು ಗಂಗೆ. ಇದಕ್ಕಿಂತ ಜಾಸ್ತಿ ಹರಿಯುತ್ತೆ, ಆದರೆ ಈಗ ಸ್ವಲ್ಪ ಕಡಿಮೆ ಆದರೂ ಇಷ್ಟೇ ರಭಸವಾಗಿದೆ. ಆದರೆ ಇಲ್ಲಿ ಮುನ್ನೆಚ್ಚರಿಕೆಯೂ ಬಹಳ ಬೇಕು. ಯಾಕೆಂದರೆ ಹರಿದ್ವಾರ ಎಂಬತಕ್ಕಂಥ ಈ ತೀರ್ಥಕ್ಷೇತ್ರಕ್ಕೆ ಬರುವ ಜನ ಅಷ್ಟಿಷ್ಟಲ್ಲ, ರಾಜ್ಯದ ದೇಶದ ನಾನಾ ಮೂಲೆಗಳಿಂದ ಬರ್ತಕ್ಕಂಥ ಜನ ಇದ್ದಾರೆ. ಅಷ್ಟು ಜನಗಳ ಮಧ್ಯದಲ್ಲಿ ಗಂಗೆ ಪ್ರವಾಹ ಯಥೇಚ್ಛವಾಗಿರ್ತಕ್ಕಂಥವ್ರು. ಬರೋರೆಲ್ಲ ಈ ಗಂಗಾ ಸ್ನಾನ ಮಾಡಬೇಕು, ಪರಮ ಪವಿತ್ರವಾಗಿರ್ತಕ್ಕಂಥ ಸಾಂಬ ಸದಾಶಿವರ ದರ್ಶನ ಮಾಡಬೇಕು, ಮಾನಸಾದೇವಿಯ ದರ್ಶನ ಮಾಡ್ಕೊಂಡು ಬರಬೇಕು. ಇದು ಈ ಕ್ಷೇತ್ರದ ಮಹಿಮೆ. प्रोक्तं विप्रेण हरतोषये ये पठन्ति नरा भक्त्या तेषां शम्भु प्रसीदति. ॐ नमः शिवाय, 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 ॐ नमः शिवाय. ॐ नमः शिवाय, 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 ॐ नमः शिवाय.
ಮಹಾಶಿವರಾತ್ರಿ ಎಂದು ಆಚರಿಸಬೇಕಾಗಿರ್ತಕ್ಕಂತಹ ನಿಯಮಗಳು. ಈ ಬಾರಿ ಬಂದಿರತಕ್ಕಂತಹ ಈ ಮಹಾಶಿವರಾತ್ರಿ ಸಾಕಷ್ಟು ವಿಶೇಷತೆಗಳನ್ನು ಹೊತ್ತು ತಂದಿದೆ ಎಂದರೂ ಅದು ತಪ್ಪಾಗಲಾರದು. ಈ ಪ್ರಕಾರವಾಗಿರ್ತಕ್ಕಂತಹ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಜೊತೆಗೆ ಆ ಶಿವರಾತ್ರಿ ಎಂದು ಆಚರಿಸಬೇಕಾಗಿರ್ತಕ್ಕಂಥ ಶಿವ ಆಚರಣೆ, ಶಿವಧ್ಯಾನ. ಹಾಗಾಗಿ ಸಾಕಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಲ್ಲಿ, ವಿಶೇಷವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳಲ್ಲೂ ಸಾಕಷ್ಟು ವಿಶೇಷವಾಗಿ ಶಿವನಿಗೆ ಹೆಚ್ಚು ಆದ್ಯತೆ ಇರುತ್ತೆ. ಅಂತಹ ಶಿವನ ಆರಾಧನೆ ಮಾಡತಕ್ಕಂಥದ್ದನ್ನೇ ಆ ಶಿವನ ಆರಾಧನೆ ಮಾಡುವಂಥ ಆ ಶುಭ ಮುಹೂರ್ತದಲ್ಲಿ ಯಾರೊಬ್ಬರ ಜಾತಕದಲ್ಲಿ ಬರ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೊಳ್ಬಹುದು. ಹಾಗಾಗಿ ವಿಶೇಷವಾಗಿ ಶಿವಾರಾಧನೆ ಮಾಡತಕ್ಕಂಥದ್ದು, ಶಿವಪ್ರಾರ್ಥನೆಯಿಂದ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗ್ತಕ್ಕಂಥದ್ದು, ಜೊತೆಗೆ ಈ ಪ್ರಕೃತಿಯಲ್ಲಾಗ್ತಕ್ಕಂತಹ ಅವಘಡಗಳನ್ನು ಸರಿಪಡಿಸ್ಕೊಳ್ಳೋದಕ್ಕಾಗಲಿ ಅಥವಾ ಈ ಸುಂದರವಾದಂತಹ ಪ್ರಾಪಂಚಿಕ ಜೀವನದಲ್ಲಿ ಮನುಷ್ಯ ತಾನು ಕಾಣಬೇಕಾಗಿರ್ತಕ್ಕಂತಹ ನೆಮ್ಮದಿಯ ಬದುಕನ್ನು ಕಾಣಬೇಕಾದರೆ ಈ ಬಾರಿ ಬರ್ತಕ್ಕಂಥ ಮಹಾಶಿವರಾತ್ರಿ ಎಂದು ಇರ್ತಕ್ಕಂಥ 4 ಯಾಮಗಳಲ್ಲೂ 4 ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಸಲ್ಲಿಸೋದು ಬಹಳ ಉತ್ತಮ. ನಿದ್ದೆಯನ್ನು ಕೆಡೋದು ಒಂದಷ್ಟು ಜನಕ್ಕೆ ಕಷ್ಟ ಅನಿಸುತ್ತೆ. ಆದರೆ ಕನಿಷ್ಠ ಪಕ್ಷ ಆ ಮೊದಲನೇ ಯಾಮದ ಪೂಜೆ, ಶುಭ ಸಂಧ್ಯಾಕಾಲ, ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸ್ತಕ್ಕಂಥ ಕಾಲ, ಆ ಶುಭ ಮುಹೂರ್ತದಲ್ಲಿ ತಾವು ಶ್ರದ್ಧಾಭಕ್ತಿಯಾಗಿ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಶಿವಮಂದಿರಕ್ಕೆ ಬಂದು ಅಲ್ಲಿ ಶಿವಧ್ಯಾನವನ್ನು ಮಾಡಿ ಶಿವನಿಗೆ ನಡೆಸ್ತಕ್ಕಂಥ ಪಂಚಾಮೃತ ಅಭಿಷೇಕವನ್ನು, ಅದರಲ್ಲೂ ರುದ್ರನಿಗೆ ರುದ್ರಾಭಿಷೇಕ ಬಹಳ ವಿಶೇಷ. ಅಂತಹ ಅಭಿಷೇಕದಲ್ಲಿ ಗಂಗಾಜಲದ ಅಭಿಷೇಕ ಅದು ಮತ್ತಷ್ಟು ವಿಶೇಷ. ಗಂಗೆಯನ್ನು ದರಗಿಳಿಸಿದಂತಹ ಭಗೀರಥ. ಹಾಗೆ ಅಂತಹ ಒಂದು ಗಂಗೆಯಿಂದ ತಮ್ಮ ಸ್ವಹಸ್ತದಿಂದ ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಸ್ವಹಸ್ತದಿಂದ ತಾವೇ ಗಂಗೆಯನ್ನು ತೆಗೆದುಕೊಂಡು, ಅಂದರೆ ಶುದ್ಧ ಜಲದಿಂದ ಶಿವನಿಗೆ ಅಭಿಷೇಕ ಮಾಡತಕ್ಕಂತಹ ಕಾಯಕವನ್ನು ತಾವು ಮಾಡಿದ್ದೇ ಆದರೆ ಖಂಡಿತ ಜನ್ಮದಾರಭ್ಯ ಇರತಕ್ಕಂತಹ ಕರ್ಮಫಲವನ್ನು ನೀವು ದೂರ ಮಾಡಿಕೊಳ್ಬಹುದು. ಶಿವನಿಗೆ ಆಕಾರ ಎಂಬತಕ್ಕಂಥದ್ದು ಲಿಂಗದಲ್ಲೇ ಇದೆ. ಹಾಗಾಗಿ ಶಿವನ ವಿಗ್ರಹ ಎಂಬತಕ್ಕಂಥದ್ದು ಎಲ್ಲೂ ಇಲ್ಲ. ಶಿವನ ವಿಗ್ರಹ ಇಲ್ಲ, ಶಿವಮೂರ್ತಿ ಇಲ್ಲ. ಆದರೆ ಆದಿಯು ಅಂತ್ಯವೂ ಎರಡೂ ಆತನೇ ಆಗಿದ್ದಾನೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಶಿವಲಿಂಗ. ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಹಾಶಿವರಾತ್ರಿಯ ಕಾಲದಲ್ಲಿ ಎಲ್ಲೇ ಶಿವಲಿಂಗ ಕಂಡರೂ ಅಲ್ಲಿ ನಿಮ್ಮ ಸ್ವಹಸ್ತದಿಂದ ಒಂದು ಅಭಿಷೇಕವನ್ನು ಮಾಡುವ ಕಾಯಕಕ್ಕೆ ಎಲ್ಲರೂ ಮುಂದಾಗಬೇಕು. ಶಿವನ ಒಂದು ಸಾನ್ನಿಧ್ಯದಲ್ಲಿ ಶಿವಧ್ಯಾನವನ್ನು ಮಾಡುವಾಗ, ಶಿವನ ಆರಾಧನೆ ಮಾಡುವಾಗ ಆ ಒಂದು ಪರ್ವಕಾಲ, ಆ ವಿಶೇಷವಾದ ಕಾಲ ಎಲ್ಲರಿಗೂ ಶಿವಕಟಾಕ್ಷವಿದೆ, ಶಿವನ ಅನುಗ್ರಹವಿದೆ. ಓಂ ನಮಃ ಶಿವಾಯ ಎಂಬತಕ್ಕಂಥ ಮಹಾಮಂತ್ರ, ಓಂ ನಮಃ ಶಿವಾಯ ಎಂಬತಕ್ಕಂಥ ಮಹಾಮಂತ್ರ ರುದ್ರಾಕ್ಷಿಯನ್ನು ಧಾರಣೆ ಮಾಡತಕ್ಕಂಥದ್ದು, ರುದ್ರಾಕ್ಷಿಯನ್ನು ಭಗವಂತನಿಗೆ ಅರ್ಪಣೆ ಮಾಡತಕ್ಕಂಥದ್ದು, ಬಿಲ್ವಪತ್ರೆಯಿಂದ ಭಗವಂತನಿಗೆ ಅರ್ಚನಾ ಸಂಕಲ್ಪವನ್ನು ಮಾಡತಕ್ಕಂಥದ್ದು. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವಪತ್ರೆ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲ ದೂರ ಮಾಡುತ್ತೆ ಅಂದರೆ ಈ ಒಂದು ಮಹಾಕಾಯಕ ಮಹಾಶಿವರಾತ್ರಿ ಎಂದು ಮಾತ್ರನೇ. ಅಂತಹ ಶಿವರಾತ್ರಿಯಂದು ಪ್ರತಿಯೊಬ್ಬರು ಸಹಿತ ತಪ್ಪದಿರ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಶಿವಮಂದಿರಕ್ಕೆ ಬಂದು ಯಥಾಶಕ್ತಿ ಬಿಲ್ವಪತ್ರೆಯನ್ನು ಭಗವಂತನಿಗೆ ಅರ್ಪಣೆ ಮಾಡತಕ್ಕಂಥದ್ದು, ಭಸ್ಮದಿಂದ ಅಭಿಷೇಕ ಆಗುವಂಥ ಆ ಸುಂದರ ಗಳಿಗೆಯನ್ನು ಕಣ್ತುಂಬಿಸ್ಕೊಳ್ತಕ್ಕಂಥದ್ದು. ನಿಮ್ಮ ಸಾಧ್ಯವಾದರೆ ನೀವೇ ನಿಮ್ಮ ಸ್ವಹಸ್ತದಿಂದ ಭಗವಂತನಿಗೆ ಅಭಿಷೇಕ ಮಾಡಲಿಕ್ಕೆ ಅಣಿ ಇದ್ದರೆ, ಅವಕಾಶ ಇದ್ದರೆ ಅದನ್ನು ನೀವು ಪ್ರಯತ್ನ ಪಡ್ತಕ್ಕಂಥದ್ದು ಸಹಿತ ಬಹಳ ಉತ್ತಮ. ಹಾಗೆ ಶಿವ ಸಾನ್ನಿಧ್ಯದಲ್ಲಿ, ಶಿವನ ಆಸ್ಥಾನದಲ್ಲಿ ಜಾತಿ ಮತ ಭೇದವಿಲ್ಲ. ಶಿವನಿಗೆ ಜಾತಿ ಮತ ಭೇದವಿಲ್ಲ. ಶಿವನ ವಾಸಸ್ಥಳ ಸ್ಮಶಾನ. ಹಾಗಾಗಿ ಕಾಶಿಯನ್ನು ಇವತ್ತಿಗೂ ಸಹಿತ ಮಹಾಸ್ಮಶಾನ ಅಂತ ಹೇಳ್ತಾರೆ. ಅಂದರೆ ಕಾಶಿಯ ಪ್ರಾಂತ್ಯ, ವಾರಣಾಸಿ ಕಾಶಿ ಪ್ರಾಂತ್ಯಕ್ಕೆ ಒಳಗೆ ಕಾಲಿಟ್ರೆ ಸಂಪೂರ್ಣವಾಗಿ ಎಲ್ಲವೂ ಸ್ಮಶಾನವೇ ಅದು. ಅಂತಹ ಅದನ್ನು ಮಹಾಸ್ಮಶಾನ ಅಂತ ಹೇಳ್ತಾರೆ. ಅಂತಹ ಸ್ಮಶಾನ ಒಂದು ಕಡೆ ಗಂಗೆ ಹರಿತಿರ್ತಾಳೆ, ಇನ್ನೊಂದು ಕಡೆ ಸಾಂಬ ಸದಾಶಿವನಿಗೆ ಪೂಜೆ ನಡೀತಾ ಇರುತ್ತೆ. ಶಿವ ಇರತಕ್ಕಂತಹದ್ದೇ ರುದ್ರಭೂಮಿ. ಆದ್ದರಿಂದ ಎಲ್ಲೆಲ್ಲಿ ಯಾವ್ಯಾವ ಪ್ರಾಂತ್ಯದಲ್ಲಿ ಶಿವ ಮಂದಿರ ಇದೆಯೋ ಆ ಮಂದಿರಗಳಲ್ಲಿ ಯಾವುದೇ ತರಹ ಜಾತಿ ಮತ ಭೇದವಿಲ್ಲದಿರ ಎಲ್ಲವನ್ನೂ ಸಹಿತ ಭಗವಂತನಿಗೆ ವಿಶೇಷವಾದ ಸೇವೆಗಳನ್ನು ಸಲ್ಲಿಸುವಂಥ ಕಾಯಕ ಸಾಕಷ್ಟು ಕಡೆ ಇದೆ. ಒಂದಷ್ಟು ಕಡೆ ಮಡಿ ಆಚಾರ ಇರಬಹುದು, ಅಲ್ಲಿನ ಪ್ರಾಂತ್ಯದ ಅಲ್ಲಿನ ಪದ್ಧತಿಗಳನ್ನು ತಪ್ಪು ಅಂತ ಹೇಳಲಿಕ್ಕಾಗುವುದಿಲ್ಲ. ಆದರೆ ಒಂದಂತೂ ಸತ್ಯ, ಶಿವನಿಗೆ ಜಾತಿ ಇಲ್ಲ, ಮತಭೇದವಿಲ್ಲ. ಆದರೆ ನಿಮ್ಮ ನಡೆ ನಡವಳಿಕೆಗಳಲ್ಲಿ ನಮ್ರತೆಯ ಬದುಕಿದ್ದು ಭಗವಂತನ ಆ ಸಾಕ್ಷಾತ್ಕಾರವಾಗ್ತಕ್ಕಂಥ ಮಹಾಶಿವರಾತ್ರಿಯ ಆ ಶುಭ ಸಂಧ್ಯಾಕಾಲ ತಾವೆಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಸರ್ವಂ ಶಿವಮಯಂ, ಸರ್ವಂ ಶಿವಮಯಂ, ಸರ್ವಂ ಶಿವಮಯಂ. ಶಿವರಾತ್ರಿ ಅಂದಾಗ ನಾವು ನೀವೆಲ್ಲರೂ ಸಹಿತ ಆಚರಣೆ ಮಾಡ್ತಕ್ಕಂಥದ್ದೇನು? ಹಾಗೂ ಹೀಗೂ 10-11 ಗಂಟೆವರೆಗೂ ಬೈಕ್ ತಗೊಂಡು, ಗಾಡಿ ತಗೊಂಡು ಅಥವಾ ಒಂದಷ್ಟು ದೇವಸ್ಥಾನಗಳ ದರ್ಶನ ಮಾಡ್ತಾ ಸಮಯವನ್ನು ಕಳಿತೀವಿ. ದೇವಸ್ಥಾನಗಳಿಗೆ ಬರ್ತಕ್ಕಂಥದ್ದು ಕಡಿಮೆನೇ. ಆದರೆ ದೇವಸ್ಥಾನಕ್ಕೆ ಬರ್ತಕ್ಕಂಥವ್ರ ವಯಸ್ಸು ಒಂದಷ್ಟು ಇರಬಹುದು, ಅವರು ಮಾತ್ರ ದೇವಸ್ಥಾನಕ್ಕೆ ಬರ್ತೀನಿ. ನಿಜಕ್ಕೂ ಶಿವರಾತ್ರಿಯಂದು ಆಚರಿಸಬೇಕಾದ ನಿಯಮಗಳೇನು? ಶಿವರಾತ್ರಿಯಂದು ಆಚರಿಸದೇ ಇರ್ತಕ್ಕಂಥದ್ದು, ಆಚರಿಸದಿರ ಅಂದರೆ ಆಚರಣೆ ಮಾಡಬಾರ್ದಾಗಿರ್ತಕ್ಕಂತಹ ನಿಯಮಗಳನ್ನು ಅರ್ಥ ಮಾಡ್ಕೊಳ್ಳದಿರ ಆಚರಿಸಿ ಅಲ್ಲಿ ಉಂಟಾಗ್ತಕ್ಕಂಥ ಒಂದಷ್ಟು ಪಾಪಗ್ರಸ್ತರಾಗ್ತಕ್ಕಂಥದ್ದು, ಪಾಪವನ್ನು ಶಾಪಗಳನ್ನು ನಾವು ಶಾಪಗ್ರಸ್ತರಾಗ್ತಕ್ಕಂಥದ್ದು
ಅದು ಸಹಿತ ಸತ್ಯವೇ ಇದೆ. ಹಾಗಾಗಿ ಏನು ಮಾಡಬೇಕು, ಏನು ಮಾಡಬಾರ್ದು, ಇದು ಯುವ ಪ್ರತಿಭೆಗಳಿಗೂ ಬೇಕು, ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೂ ಬೇಕು. ಆದರೆ ಒಂದಂತೂ ಸತ್ಯ, ಮೊದಲನೇ ಯಾಮದ ಪೂಜೆ ಪ್ರಾರಂಭ ಆಗುತ್ತಲ್ಲ, ಶುಭ ಸಂಧ್ಯಾಕಾಲ, ಆ ಸಂಧ್ಯಾಕಾಲದಲ್ಲಿ ವಯಸ್ಸಿನ ತಾರತಮ್ಯವಿಲ್ಲದರೆ ಎಲ್ಲರೂ ಸಹಿತ ಭಗವಂತನ ಪ್ರಾರ್ಥನೆ ಮಾಡುವಂಥದ್ದು, ಶಿವದರ್ಶನವನ್ನು ಮಾಡ್ತಕ್ಕಂಥದ್ದು, ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ಒಂದು ಶಿವಲಿಂಗಕ್ಕೆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಮನೆಯಲ್ಲಿರೋ ಗಂಗಾಜಲನೇ ಬೇಕು ಅಂತಲ್ಲ, ಸಿಕ್ಕಿದ್ರೆ ಸಂತೋಷ ಗಂಗಾಜಲ, ಅಕಸ್ಮಾತ್ ಸಿಗಲಿಲ್ಲ ಮನೆಯಲ್ಲಿರ್ತಕ್ಕಂಥ ಶುದ್ಧ ಜಲವನ್ನು ತೆಗೆದುಕೊಂಡು ಸ್ವಾಮಿಗೆ ಅಭಿಷೇಕವನ್ನು ಪ್ರಾರಂಭಿಸಿ. ಆದಿಯು ಅಂತ್ಯವೂ ಎಲ್ಲವೂ ಆತನೇ ಆಗಿದ್ದಾನೆ. ಅಂತಹದ್ರಲ್ಲಿ ಸಾಂಬ ಸದಾಶಿವನಿಗೆ ನಡೀತಕ್ಕಂಥ ಆ ರುದ್ರನಿಗೆ ನಡೀತಕ್ಕಂಥ ರುದ್ರಾಭಿಷೇಕವನ್ನು ತಾವು ತದೇಕ ಚಿತ್ತದಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ದರ್ಶನ ಮಾಡತಕ್ಕಂಥದ್ದಾಗಲಿ, ತಮ್ಮ ಸ್ವಹಸ್ತದಿಂದ ಸ್ವಾಮಿಗೆ ಅಭಿಷೇಕ ಮಾಡತಕ್ಕಂಥದ್ದಾಗಲಿ ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂತಹ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲಗಳು ದೂರ ಆಗುತ್ತೆ ಎಂಬತಕ್ಕಂಥದ್ದು ಇದು ಇರ್ತಕ್ಕಂತಹ ಪದ್ಧತಿಯೂ ಹೌದು, ಧರ್ಮಶಾಸ್ತ್ರವೂ ಹೌದು. ಹಾಗೆ ಈ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥ ಮಹನೀಯರು ಸಾಕಷ್ಟು ಜನ ನೋಡಿ. ಸಾಧು ಸಂತರು, ಋಷಿಮುನಿಗಳು, ಹಾಗೆ ಎಷ್ಟೋ ಜನ ಬಾಬಾಗಳು ಮತ್ತು ಸಾಕಷ್ಟು ಜನ ಸಿದ್ಧಿಪುರುಷರು ಎಲ್ಲರೂ ಸಹಿತ ಶಿವನ ಆದ್ಯತೆಯಲ್ಲಿ ಎಲ್ಲರೂ ನಿರತರಾಗ್ತಾರೆ. ಆ ಒಂದು ಸಂಧ್ಯಾಕಾಲ, ಶಿವರಾತ್ರಿಯ ಆ ವಿಶೇಷವಾದಂಥ ಸಂಧ್ಯಾಕಾಲ, ಅದರಲ್ಲೂ ಮೊದಲನೇ ಯಾಮದ ಪೂಜೆ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಮೊದಲನೇ ಯಾಮದ ಪೂಜೆ ಸಾಕ್ಷಾತ್ ಸಾಂಬ ಸದಾಶಿವ ದರೆಗಿಳಿತಾನಂತೆ. ಶಿವ ಅವತ್ತು ಸಂಪೂರ್ಣವಾಗಿ ಭಕ್ತರ ಅಧೀನದಲ್ಲಿರ್ತಾನೆ. ನೋಡಿ, ಭಗವಂತ ಭಕ್ತರ ಅಧೀನ, ಇದನ್ನು ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ. ಭಗವಂತ ಭಕ್ತರ ಅಧೀನನಾಗಿದ್ದಾಗ ಭಕ್ತರು ಏನು ಮಾಡಿದ್ರು ಸಹಿತ ನೀನೇನಾದರೂ ಮಾಡು, ಯಾವ ಥರ ಸೇವೆನಾದರೂ ಮಾಡು, ನಿನ್ನ ಸೇವೆಯನ್ನು ನಾನು ತೆಗೆದುಕೊಳ್ತೇನೆ, ನಿನ್ನ ಪಾಪಕರ್ಮಗಳನ್ನು ನಾನು ದೂರ ಮಾಡ್ತೇನೆ ಎಂಬತಕ್ಕಂತಹ ಪದ ಆ ಭಗವಂತ ಆ ಮಹಾಶಿವರಾತ್ರಿಯಂದು ಮಾತ್ರವೇ ಸಿಗ್ತಕ್ಕಂಥದ್ದು. ಹಾಗಾಗಿ ಶಿವರಾತ್ರಿಯಂದು ರೋಗ ರುಜಿನಗಳಿಗೆ ಒಳಗಾಗಿ ಅನಾರೋಗ್ಯಕ್ಕೆ ತುತ್ತಾಗಿ ಮನುಷ್ಯ ತಾನು ಏನೂ ಮಾಡಲಿಕ್ಕಾಗ್ತಿಲ್ಲ, ದೇವರ ದರ್ಶನ ಮಾಡಲಿಕ್ಕಾಗ್ತಿಲ್ಲ, ದೇವರಿಗೆ ಅಭಿಷೇಕ ಮಾಡಲಿಕ್ಕಾಗ್ತಿಲ್ಲ, ಅಥವಾ ನಾನಿರುವ ಪ್ರಾಂತ್ಯದಲ್ಲಿ ಏನೂ ನನ್ನ ಕೈಯಲ್ಲಿ ನಡೆಯೋಕ್ಕೆ ಆಗ್ತಿಲ್ಲ ಅಂದಾಗ ಆಗೋದಕ್ಕೆ ಚಿಂತನೆ ಮಾಡಬೇಕಾದ್ದಿಲ್ಲ. ಅದಕ್ಕೆ ಅಂತ ಮಾನಸ ಪೂಜೆಯನ್ನು ಜಗದ್ಗುರುಳಾದಂಥ ಆದಿಶಂಕರರು ತಿಳಿಸಿದ್ದಾರೆ. ನೀವೆಲ್ಲಿದ್ದೀರೋ, ಹೇಗಿದ್ದೀರೋ, ಯಾವ ಸಾನ್ನಿಧ್ಯದಲ್ಲಿದ್ದೀರೋ, ಅಥವಾ ತಾವು ಯಾವ ಕೆಲಸವನ್ನು ಮಾಡ್ತಿದ್ದೀರೋ, ಮಾಡುವಾಗಲೂ ಸಹಿತ ನಿಮ್ಮ ಮನಸ್ಸು, ನಿಮ್ಮ ಏಕಾಗ್ರತೆ ತಾವೇ ತಮ್ಮ ಸ್ವಹಸ್ತದಿಂದ ಒಳ್ಳೆ ಸ್ಫಟಿಕಲಿಂಗಕ್ಕೆ ಅಥವಾ ಪಚ್ಚೆಯ ಲಿಂಗಕ್ಕೆ ಅಥವಾ ವಿಶೇಷವಾದಂಥ ಸಾಲಿಗ್ರಾಮ ಶಿವಲಿಂಗಕ್ಕೆ ನೀವೇ ಅಭಿಷೇಕವನ್ನು ಮಾಡ್ತಿದ್ದೀರೇನೋ ಎಂಬ ಮನಸ್ಸು ನಿಮ್ಮದಾಗಲಿ. ಆ ಮನಸ್ಸರಿಂದ ಸಾಂಬ ಸದಾಶಿವನಿಗೆ ಫಲ ಪಂಚಾಮೃತ ಅಭಿಷೇಕವನ್ನು ಮಾಡುವಂಥದ್ದಾಗಲಿ, ಅಥವಾ ರುದ್ರನಿಗೆ ರುದ್ರಾಭಿಷೇಕ ಮಾಡತಕ್ಕಂಥದ್ದಾಗಲಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಹಾಗೆ ಶಿವನ ಆ ವಿಶೇಷವಾಗಿರ್ತಕ್ಕಂಥ ರುದ್ರಾಭಿಷೇಕವನ್ನು ಈಗಂತೂ ಪ್ರತಿಯೊಬ್ಬರ ಮೊಬೈಲಲ್ಲೂ ರುದ್ರ, ಚಮಕ, ಶ್ರೀ ಸೂಕ್ತ, ಪುರುಷ ಸೂಕ್ತ, ಎಲ್ಲ ಥರ ಸೂಕ್ತಗಳು ಸಹಿತ, ಅಂದರೆ ದೇವರ ಸಾನ್ನಿಧ್ಯದಲ್ಲಿ ಹೇಳುವಂಥ ವೇದ ಮಂತ್ರಗಳನ್ನು ನಿಮ್ಮ ಮೊಬೈಲಲ್ಲಿರೋದ್ರಿಂದ ಅವತ್ತು ಶುಭ ಸಂಧ್ಯಾಕಾಲ ಮೊಬೈಲ್ ಆನ್ ಮಾಡ್ಕೊಳ್ಳಿ, ಇಯರ್ಫೋನ್ ಹಾಕ್ಕೊಳ್ಳಿ, ಯಾವುದಾದ್ರು ಒಂದು ಜಾಗದಲ್ಲಿ ಕೂತ್ಕೊಳ್ಳಿ, ಅಥವಾ ಇದು ಯಾವುದೂ ನಿಮ್ಮ ಕೈಲಾಗಲಿಲ್ವಾ, ಒಂದು ಮಹಾಮಂತ್ರ, ಈ ಒಂದು ಪರಮ ಪವಿತ್ರವಾಗಿರೋ ಮಹಾಮಂತ್ರ, ಈ ಮಂತ್ರ ಉಚ್ಚಾರಣೆಯಿಂದ ನಿಮ್ಮಲ್ಲಿರ್ತಕ್ಕಂತಹ ಕರ್ಮಫಲಗಳು ಖಂಡಿತ ದೂರ ಆಗುತ್ತೆ. ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು, ಶಿವಧ್ಯಾನವನ್ನು ಸಂಪೂರ್ಣವಾಗಿ ಯಾರೊಬ್ಬರೊಂದಿಗೋ ಏನೋ ಬೇಡವಾದ ವಿಚಾರಗಳನ್ನು ಮಾತಾಡಿ ಸಮಯವನ್ನು ವೃತಃ ವೇಸ್ಟ್ ಮಾಡಿದಿರಾ, ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಪಠನೆ ಮಾಡಿ. ಹಾಸ್ಪಿಟ್ಲುಗಳಲ್ಲಿ ಮಲಗಿರ್ತಕ್ಕಂತಹ ರೋಗಿಗಳು, ಏನೋ ಅಚಾತುರ್ಯ, ಆರೋಗ್ಯ ಸರಿಯಿಲ್ಲ, ಹಾಸ್ಪಿಟ್ಲಲ್ಲಿದ್ದೀವಿ, ಈ ಸಮಯದಲ್ಲೇ ಭಗವತ್ ಸಾನ್ನಿಧ್ಯದಲ್ಲಿ ಇರಬೇಕಾಗಿರ್ತಕ್ಕಂಥ ನಾವು ಇವತ್ತು ಹಾಸ್ಪಿಟ್ಲ್ ಬೆಡ್ಡಲ್ಲಿದ್ದೀವಿ, ಚಿಂತೆ ಮಾಡಬೇಡಿ. ಆ ಕ್ಷಣದಲ್ಲೂ ಸಹಿತ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನೀವು ಉಚ್ಚರಿಸಿದ್ರೆ ನೀವು ಭಗವಂತನ ಸಾನ್ನಿಧ್ಯದಲ್ಲೇ ಇದ್ದಷ್ಟೇ ಫಲ ಸಿಗುತ್ತೆ. ಮಾಘ ಮಾಸದ ಕೃಷ್ಣ ಪಕ್ಷದ ಮಹಾಶಿವರಾತ್ರಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟು ಮಾಡತಕ್ಕಂಥದ್ದಾಗಲಿ, ಎಲ್ಲರ ಜೀವನದಲ್ಲಿ ಒಂದು ಸುಂದರವಾದ ಬೆಳಕನ್ನು ದಯಪಾಲಿಸ್ತಕ್ಕಂಥದ್ದಾಗಲಿ. ಶಿವರಾತ್ರಿಯ ದಿನ ಸರ್ವರಿಗೂ ಸಕಲ ಸಂಪನ್ನಗಳನ್ನು ಸಿಗುವಂಥದ್ದು ಮಹಾಶಿವರಾತ್ರಿ ಮಾತ್ರ. ಅಂಥ ಶಿವರಾತ್ರಿಯಂದು ಶಿವಧ್ಯಾನವನ್ನು, ಶಿವನ ಆರಾಧನೆಯನ್ನು, ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು, ಸಾಧ್ಯವಾದರೆ ಬಿಲ್ವಾರ್ಚನೆಯನ್ನು, ಅಥವಾ ಶಿವರಾತ್ರಿಯ ಬೆಳಗಿನ ಕಾಲ ಅಂದರೆ ಸೂರ್ಯ ಇರುವಂಥ ಕಾಲ ಆಗ ಸಂಗ್ರಹಿಸತಕ್ಕಂಥ ತುಂಬೆ ಹೂವು ನೋಡಿ. ಆ ತುಂಬೆ ಹೂವು ಚಂದ್ರಶೇಖರನಿಗೆ ಬಹಳ ಪ್ರೀತಿ. ಯಾಕೆಂದರೆ ತುಂಬೆ ಹೂ ಇರ್ತಕ್ಕಂಥ ವರ್ಣ ಶ್ವೇತವರ್ಣ. ಶ್ವೇತವರ್ಣಂ ಶ್ವೇತಮಾಲ್ಯಾಂಬರಧರಂ ಶ್ವೇತಗಂಧಾನುಲೇಪನಂ ಶ್ವೇತಾಶ್ವ ಶ್ವೇತಶ್ಚತ್ರ ಧ್ವಜರತಾಕಾರ ಶೋಭಿತಂ. ಅಂದರೆ ಚಂದ್ರಶೇಖರನಿಗಿರ್ತಕ್ಕಂಥ ಮಂತ್ರ ಗೌರೀರ್ಮಿಮಾಯಸ್ಸ ಲೀಲಾ ನಿಕ್ಷತ್ತದ್ವಿಪದೇನ್ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೇ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್.
ಓಂ ಮಹಾಚಂದ್ರಶೇಖರಾಯ ನಮಃ, ಓಂ ಅಗಸ್ತೇಶ್ವರಾಯ ನಮಃ, ಓಂ ಅರುಣಾಚಲೇಶ್ವರಾಯ ನಮಃ, ಓಂ ವಿಶ್ವೇಶ್ವರಾಯ ನಮಃ, ಓಂ ಸೋಮೇಶ್ವರಾಯ ನಮಃ. ಆ ಶಿವನ ಒಂದೊಂದು ವೇದ ಮಂತ್ರಗಳು, ಒಂದೊಂದು ನಾಮಗಳು ಹೇಳ್ತಾ ಹೊರಟ್ರೆ ಅದನ್ನು ಕೇಳೋದಕ್ಕೂ ಆನಂದ, ಹೇಳಲಿಕ್ಕೆ ಮಹದಾನಂದ. ಯಾಕೆಂದರೆ ಶಿವಧ್ಯಾನದಲ್ಲಿ, ಶಿವನ ಸಾನ್ನಿಧ್ಯದಲ್ಲಿ ಅಂತಹ ಒಂದು ವೈಶಿಷ್ಟ್ಯತೆ ಇದೆ. ಇನ್ನು ಕೆಲವಷ್ಟು ಕಡೆ ಈ ಮಹಾಶಿವರಾತ್ರಿ ಎಂದು ಚಿತಾಭಸ್ಮದಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡತಕ್ಕಂಥ ಕಾಲವೂ ಹೌದು. ಯಾಕೆಂದರೆ ಆ ಭಸ್ಮ, ನಾನಾಗಲೇ ಹೇಳಿದೆ, ಶಿವ ವಾಸಸ್ಥಳ ಎಲ್ಲಪ್ಪ ಅಂದರೆ ಅದು ಮಹಾಶ್ಮಶಾನ, ರುದ್ರಭೂಮಿಯಲ್ಲೇ ಭಗವಂತ ನೆಲೆಸಿರ್ತಕ್ಕಂಥದ್ದು. ಆತನ ಅಲಂಕಾರ ಏನು? ಆತನಿಗೆ ಬೇಕಾದ್ದು ಬಿಲ್ವಪತ್ರೆ ಮತ್ತು ವಿಶೇಷವಾಗಿರ್ತಕ್ಕಂತಹ ರುದ್ರಾಕ್ಷಿ, ಜೊತೆಗೆ ಚರ್ಮಾಂಬರದ ಆತ ಸರ್ಪಗಳನ್ನು ಸುತ್ತಕೊಂಡಿರ್ತಕ್ಕಂಥವನು. ಹಾಗಾಗಿ ಭುಜಂಗೇಶನಾಗಿ, ಸರ್ಪರಾಜೇಶ್ವರನಾಗಿ, ನಾಗೇಶ್ವರನಾಗಿ, ನಾಗ ಯಜ್ಞೋಪವಿತ ಧಾರಣತನಾಗಿ ವಿಶೇಷವಾದಂತಹ ಭಸ್ಮಧಾರಣೆಯನ್ನು ಮಾಡಿಕೊಂಡಿರ್ತಕ್ಕಂತಹ ಸಾಂಬ ಸದಾಶಿವ. ಶಿವನಲ್ಲಿ ಜಾತಿ, ಮತ, ಭೇದ, ಪಂಥ ಯಾವುದೂ ಇಲ್ಲ. ಯಾರು ಶ್ರದ್ಧೆಯಿಂದ ಕರೀತಾರೋ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು. ಹಾಗೆ ಶಿವನ್ನ ಯಾರು ಶ್ರದ್ಧೆಯಿಂದ ಆಚರಣೆ ಮಾಡಿದ್ರು ಇವತ್ತಿಗೂ ಸಹಿತ ಸಾಧು ಸಂತರಲ್ಲಿ ನೋಡಿ, ಸಾಧು ಸಂತರಿರಲಿ, ಎಷ್ಟೋ ಜನ ಯತಿಗಳಿರಲಿ ಮತ್ತು ಸ್ವಾಮಿಗಳಾಗಿರಲಿ, ಪ್ರತಿಯೊಬ್ಬರು ಸಹಿತ, ಅದರಲ್ಲೂ ಸಾಧು ಸತ್ಪುರುಷರಲ್ಲಿ ಒಂದು ವಿಶೇಷವಾದ್ದೇನೆಂದರೆ ಅವರು ಸ್ನಾನ, ಸಂಧ್ಯಾ ವಂದನೆ, ಅಲಂಕಾರ, ಅವರ ಉಡುಗೆ ತೊಡುಗೆಗಳು ಯಾವುದು ಚಿಂತನೆ ಮಾಡಲ್ಲ. ಅವರ ಚಿಂತನೆ ಒಂದೇ, ಸರ್ವಂ ಶಿವಮಯಂ, ಸರ್ವಂ ಶಿವಮಯಂ. ಹರ ಹರ ಮಹಾದೇವ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಪರಮ ಪವಿತ್ರವಾಗಿರ್ತಕ್ಕಂತಹ ಗಂಗಾ ಜಲವನ್ನು ದರ್ಶನ ಮಾಡ್ತಾ ಇದ್ದೀವಿ. ಗಂಗಾರಾಧನೆ ಇವತ್ತು ಬಹಳ ವಿಶೇಷವಾಗಿ ನಡೀತಿರ್ತಕ್ಕಂಥದ್ದು. ಹರಿದ್ವಾರ ಕ್ಷೇತ್ರದಲ್ಲಿ, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಗಂಗೆಯನ್ನು ಇಲ್ಲಿಂದ ಬೆಂಗಳೂರಿನತ್ತ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥದ್ದು. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಗಂಗೆಯನ್ನು ವಿತರಣೆ ಮಾಡ್ತಕ್ಕಂತಹ ಒಂದು ಕಾರ್ಯಕ್ರಮ. ಇದರ ಜೊತೆಗೆ ಅದ್ಭುತವಾದಂತಹ ವಿಶೇಷವಾಗಿರ್ತಕ್ಕಂಥ ಶಿವರಾತ್ರಿ ಮಹೋತ್ಸವ, ಶಿವರಾತ್ರಿ ವೈಭೋಗ, ಶಿವರಾತ್ರಿ ಎಂದು ಶಿವನಿಗೆ ಅಭಿಷೇಕ ಮಾಡಲಿಕ್ಕಾಗಿ ಗಂಗಾಜಲವನ್ನು ಈ ಒಂದು ಪ್ರದೇಶದಿಂದ ಅಂದರೆ ಹರಿದ್ವಾರದಿಂದ ಕರ್ನಾಟಕ ರಾಜ್ಯಕ್ಕೆ ತೆಗೆದುಕೊಂಡು ಹೋಗುವಂಥ ಈ ಮಹಾಕಾಯಕ ನಮ್ಮ ಆತ್ಮೀಯರಾದಂಥ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಎ ರವಿರವರು ಸಹಿತ ನಮ್ಮೊಂದಿಗೆ ಆಗಮಿಸಿದ್ದಾರೆ. ಹರಿದ್ವಾರಲ್ಲಿ ಪೂಜೆಯನ್ನು ಮಾಡಿ ಇಲ್ಲಿ ಗಂಗೆಯನ್ನು ತೆಗೆದುಕೊಂಡು ಋಷಿಕೇಶಿಗೆ ಹೊರಟು ಅಲ್ಲಿಂದ ತುಂಗನಾಥಕ್ಕೆ ಬಂದು ತುಂಗನಾಥಲ್ಲಿ ವಿಶೇಷವಾದಂಥ ಹೋಮವನ್ನು, ಜೊತೆಗೆ ಸಾಂಬ ಸದಾಶಿವನಿಗೆ ಅಭಿಷೇಕವನ್ನು ನಡೆಸಬೇಕು ಎಂಬತಕ್ಕಂಥ ಮಹದಾಸೆಯಿಂದ ನಾವು ಹೊರಟಿದ್ದೀವಿ. ಅಲ್ಲಿ ಸ್ವಾಮಿ ಅಭಿಷೇಕ ಆದ ನಂತರ ಅಲ್ಲಿಂದ ನಮ್ಮ ಪಯಣ ಬೆಂಗಳೂರಿನ ಬ್ಯಾಟರಾಯನಪುರಕ್ಕೆ. ಬ್ಯಾಟರಾಯನಪುರದಲ್ಲಿ ಗಂಗಾಜಲ ವಿತರಣೆ ಬಹಳ ಅದ್ಭುತವಾಗಿ ನಡೀತಾ ಇದೆ. ಅದರಲ್ಲೂ ಶಿವರಾತ್ರಿ ಮಹೋತ್ಸವ, ಶಿವರಾತ್ರಿ ವೈಭೋಗ. ಎಲ್ಲರೂ ಪ್ರಾರ್ಥನೆ ಮಾಡಿ ಗಂಗಾನ ದರ್ಶನ ಮಾಡ್ಕೊಳ್ಳಿ. ಗಂಗೆಯನ್ನು ಈಗ ದರ್ಶನ ಮಾಡಿ, ಸಾಧ್ಯವಾದರೆ ಒಮ್ಮೆ ಬಂದು ಗಂಗಾ ಸ್ನಾನ ಮಾಡಿ. ನಾವು ಬೆಂಗಳೂರಿನಿಂದ ಇವತ್ತು ಹರಿದ್ವಾರಕ್ಕೆ ಬಂದಿದ್ದೀವಿ. ಆನಂದ್ ಗುರೂಜಿ ಅವರ ಸಮ್ಮುಖದಲ್ಲಿ ಗಂಗೆಗೆ ಪೂಜೆಯನ್ನು ಸಲ್ಲಿಸಿ ಇಲ್ಲಿಂದ ನಾವು ತುಂಗನಾಥ್ಗೆ ಹೊರಟಿದ್ದೀವಿ. ತುಂಗನಾಥನಲ್ಲಿ ಪೂಜೆಯನ್ನು ಮಾಡಿ ಅಲ್ಲಿ ಹೋಮ ಹವನಗಳನ್ನು ಸಲ್ಲಿಸಿ ಅಲ್ಲಿಂದ ನಾವು ಮುಂದಿನ ಪ್ರಯಾಣವನ್ನು ನಾವು ಬೆಳೆಸ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಗುರೂಜಿಗಳ ಉದ್ದೇಶವೂ ಇದೆ. ಸಾರ್ವಜನಿಕರು ಎಲ್ಲ ಜನರು ಸುಖ ಶಾಂತಿಯಾಗಿರಬೇಕು, ಅವರಿಗೆ ನೆಮ್ಮದಿ ಸಿಗಬೇಕು, ಅವರ ಎಲ್ಲ ಆಸೆಗಳು ಈಡೇರಬೇಕು. ಆ ತಾಯಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಶಿವರಾತ್ರಿ ಹಬ್ಬದಲ್ಲಿ ಎಲ್ಲ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಎಲ್ಲ ದೇವಸ್ಥಾನಗಳಿಗೂ ಈ ಗಂಗೆಯನ್ನು ತಗೊಂಡೋಗಿ ಅಭಿಷೇಕ ಮಾಡೋ ಮುಖಾಂತರ ಪ್ರತಿ ಮನೆಗೂ ಗಂಗೆಯನ್ನು ತಲುಪಿಸೋ ಅಂಥ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಧನ್ಯವಾದ.
ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಅಂದರೆ ನಮ್ಮ ನಾಡಿನ ಸಮಸ್ತರು ಸಹಿತ ಆಚರಣೆ ಮಾಡ್ತಕ್ಕಂಥ ಹಬ್ಬ, ಧಾರ್ಮಿಕವಾದಂಥ ಹಬ್ಬ. ಈ ಹಬ್ಬದ ಆಚರಣೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಬ್ಬದಲ್ಲಿ ಗಂಗಾ ಆರಾಧನೆ, ಅದರಲ್ಲೂ ಗಂಗೆಯಿಂದ ತಾವು ತಮ್ಮ ಸ್ವಹಸ್ತದಿಂದ ಅಭಿಷೇಕ ಮಾಡಿದ್ರೆ ಅದು ಮತ್ತಷ್ಟು ವಿಶೇಷ. ಈ ಅಭಿಷೇಕ ಮಾಡಬೇಕಾದ್ರೆ ಗಂಗೆ ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಬರಬೇಕು. ಮನೆ ಬಾಗಿಲಿಗೆ ಬರಬೇಕಾದ್ರೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ನಮ್ಮ ಆತ್ಮೀಯರಾದಂತಹ ಎ ರವಿರವರು ಅವರ ಕ್ಷೇತ್ರದಲ್ಲಿ ಒಂದು ಬೃಹತ್ ಮಟ್ಟದ ಸಾಧನೆಯೇ ನಡೆಸ್ತಿದ್ದಾರೆ. ಆ ಸಾಧನೆ ಬೃಹತ್ ಮಟ್ಟದ ಒಂದು ಲಾರಿಯಲ್ಲಿ ಗಂಗಾಜಲವನ್ನು ತಂದು ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಗಂಗೆಯನ್ನು ಕೊಡುವಂಥ ಒಂದು ಮಹತ್ ಕಾರ್ಯ ಮಾಡ್ತಿದ್ದಾರೆ. ಈ ಕಾರ್ಯ ಎಲ್ಲರ ಅನುಕೂಲಕ್ಕಾಗಿ, ಎಲ್ಲರ ವಾಸ್ತುಗೃಹದಲ್ಲೂ ಗಂಗಾರಾಧನೆ. ಬೆಂಗಳೂರಿಂದ ಹರಿದ್ವಾರಕ್ಕೆ ಬಂದು ಹರಿದ್ವಾರದಿಂದ ಗಂಗೆಯನ್ನು ತಗೊಂಡು ಇಲ್ಲಿಂದ ತುಂಗನಾಥಿಗೆ ಹೊರಟು ಅಲ್ಲಿ ಸ್ವಾಮಿ ಅಭಿಷೇಕವನ್ನು ನಡೆಸುವಂಥ ಕಾಯಕ. ಆದರೆ ಇದೆಲ್ಲವೂ ಸಹಿತ ನಾವು ನಡೆಸ್ತೀವಿ. ಆದರೆ ಇಲ್ಲಿಂದ ಬೆಂಗಳೂರಿನ ತನಕ ಪ್ರಯಾಣ ಬೆಳೆಸೋದು ಬಹಳ ಕಷ್ಟ. ನಾವು ಫ್ಲೈಟಲ್ಲಿ ಬಂದು ಫ್ಲೈಟಲ್ಲಿ ಇಳಿದು ಇಲ್ಲಿಂದ ಕಾರಲ್ಲಿ ಹೊರಟು ತುಂಗನಾಥ ಪ್ರಯಾಣ ಬೆಳೆಸ್ಬೋದು. ಆದರೆ ಇಲ್ಲಿಂದ ಬೃಹತ್ ಮಟ್ಟದ ಗಂಗಾಜಲ ನಮ್ಮ ಹಿಂದೆ ಬರಲಿಕ್ಕೆ ಆಗೋದಿಲ್ಲ. ಬೃಹತ್ ಮಟ್ಟದ ಗಂಗಾಜಲವನ್ನು ಇಲ್ಲಿಂದ ಈ ಒಂದು ದೊಡ್ಡದಾದಂಥ ಲಾರಿಯಲ್ಲಿ ತುಂಬಿಸ್ಕೊಂಡು ಇಲ್ಲಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತಾರೆ. ನಾವು ತುಂಗನಾಥಿಗೆ ಬಂದು ಅಲ್ಲಿ ಸ್ವಾಮಿ ಅಭಿಷೇಕ ಪೂಜಾನುಷ್ಠಾನ ಮುಗಿಸಿ ನಾವು ಬೆಂಗಳೂರು ಸೇರೋಷ್ಟರೊಳಗಾಗಿ ಇಲ್ಲಿಂದ ನೇರವಾಗಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ ಈ ಗಂಗಾಜಲ ಈ ಒಂದು ಪ್ರಯಾಣವನ್ನು ಪ್ರಾರಂಭಿಸುತ್ತೆ. ಈ ಒಂದು ಪ್ರಯಾಣವನ್ನು ಬೆಳೆಸುವಂಥ ಈ ಶುಭ ಮುಹೂರ್ತ, ಈ ಮುಹೂರ್ತದಲ್ಲಿ ನಾವು ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ, ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡೋಣ. ಜೊತೆಗೆ ಹರ ಹರ ಗಂಗೆ, ಆ ಗಂಗಾ ಮಾತೆಯನ್ನು ಬ್ಯಾಟರಾಯನಪುರ ಕ್ಷೇತ್ರಕ್ಕೆ ಸಲೀಸಾಗಿ ನೀನು ಬಾರಮ್ಮ, ಯಾವುದೇ ತೊಂದರೆ ತಾಪತ್ರೆ ಆಗೋದು ಬೇಡ ಅಂಥೇಳಿ ವಾಹನ ಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ವಾಹನ ಆಯುಧ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ನಮಸ್ಕರಿಸೋಣ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ಧನಾಂ ಮೃತ್ಯೋಂ ಮೃಕ್ಷೀಮಾಮೃತಾತ್. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಶಿವಾರಾಧನೆ, ವಿಷ್ಣು ಆರಾಧನೆ, ಹರಿಹರರ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ಅದರಲ್ಲೂ ನಿತ್ಯವೂ ಸಹಿತ ಅನ್ನದಾಸೋಹ, ಅನ್ನಪೂರ್ಣೆ ಸುಧಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧತ್ತಂ ಭಿಕ್ಷಾಂದೇಹಿ ಚ ಪಾರ್ವತಿ. ಇಷ್ಟೆಲ್ಲ ಸೇವೆಗಳನ್ನು ಮಾಡ್ಕೊಂಡು ಬರ್ತಿರ್ತಕ್ಕಂತಹ ನಮ್ಮ ಮಾಜಿ ಮುಜರಾಯಿ ಸಚಿವರಾಗಿರ್ತಕ್ಕಂತಹ ಕೃಷ್ಣೇಶ್ ಶೆಟ್ಟರು ಪ್ರತಿ ವರ್ಷ ಈ ಪ್ರಕಾರ ಗಂಗಾಜಲವನ್ನು ರಾಜ್ಯಕ್ಕೆ ತೆಗೆದುಕೊಂಡೋಗಿ ರಾಜ್ಯದಲ್ಲಿರ್ತಕ್ಕಂಥ 36,000 ದೇವಸ್ಥಾನಗಳಿಗೂ ಹಾಗೂ ಸಾಕಷ್ಟು ವಾಸ್ತುಗೃಹಗಳಿಗೂ, ಎಲ್ಲ ದೇವಾಲಯಗಳಿಗೂ, ಎಲ್ಲ ಹಿಂದೂ ಪರ ಪ್ರತಿಯೊಬ್ಬರು ಯಾರೊಬ್ಬರು ಗಂಗೆ ಬೇಕು, ಯಾರೊಬ್ಬರು ಗಂಗಾಜಲ ಬೇಕು ಅಂತಾರೋ ಅವರೆಲ್ಲರಿಗೂ ಸಹಿತ ಗಂಗೆಯನ್ನು ಒದಗಿಸುವಂಥ ಕಾಯಕವನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಿದ್ದಾರೆ. ಅಂತಹ ನಿಟ್ಟಿನಲ್ಲಿ ಈ ವರ್ಷ ಸಹಿತ ಗಂಗಾಜಲವನ್ನು ಇಲ್ಲಿಂದ ಹೊರಡ್ತಾ ಇದೆ. ಇಲ್ಲಿಂದ ಹರಿದ್ವಾರಿಂದ ಹೊರಟು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಗಂಗೆಯನ್ನು ನಿಲ್ಲಿಸಿಕೊಂಡು ಅಲ್ಲಿ ಪೂಜೆಯನ್ನು ಮಾಡಿ ಇಡೀ ರಾಜ್ಯದ ದೇವಾಲಯಗಳಿಗೂ ಹಾಗೂ ಎಲ್ಲರಿಗೂ ಸಹಿತ ಗಂಗೆಯನ್ನು ವಿತರಣೆ ಮಾಡುವ ಕಾಯಕ ನಮ್ಮ ಮಾಜಿ ಮುಜರಾಯಿ ಸಚಿವರಾದಂಥ ಕೃಷ್ಣೇಶ್ ಶೆಟ್ಟರು ನಡೆಸಿದ್ದಾರೆ. ಇದೊಂದು ಅದ್ಭುತವೇ ಸರಿ, ವಿಶೇಷವೇ ಸರಿ. ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ. ನಮ್ಮ ಮಾಜಿ ಮುಜರಾಯಿ ಸಚಿವರಾದಂಥ ಕೃಷ್ಣೇಶ್ ಶೆಟ್ಟರಿಗೂ ಮತ್ತು ಅವರ ಕುಟುಂಬಕ್ಕೂ ಸಹಿತ ಸಾಂಬ ಸದಾಶಿವನ ಗಂಗಾ ಮಾತೆಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸುರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ. ಗಂಗಾಧರ ಶಂಕರ
ಮಹಾಶಿವರಾತ್ರಿ ಶುಭಾಶಯಗಳನ್ನು ಹೇಳ್ತಾ, ಪರಮ ಪವಿತ್ರವಾಗಿರ್ತಕ್ಕಂಥ ಹಿಮಾಲಯದಲ್ಲಿ ಭಗವಂತನ ವಿಶೇಷವಾದಂಥ ಸಾಕ್ಷಾತ್ಕಾರ. ಈ ಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲೇ ಸಾಂಬ ಸದಾಶಿವ ಇರತಕ್ಕಂಥದ್ದು. ಶಿವ ನೆಲೆ ನಿಂತಹ ಸಾನ್ನಿಧ್ಯ ಇದು. ಪಂಚಕೇದಾರನಲ್ಲಿ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯ ಅಂದು ಉಷಾಮಠ, ಇಂದು ಉಕ್ಕಿಮಠ. ಈ ಉಕ್ಕಿಮಠದಲ್ಲಿ ಇವತ್ತು ವಿಶೇಷವಾಗಿ 6 ತಿಂಗಳ ಕಾಲ ಹಿಮದಲ್ಲಿ ಪೂಜೆ ಉಂಡಿಸ್ತಕ್ಕಂಥದ್ದು. ಕೇದಾರಲ್ಲಿರ್ತಕ್ಕಂಥ ಪಂಚಕೇದಾರಲ್ಲಿರ್ತಕ್ಕಂಥ ಅಲ್ಲಿನ ಶಿವಲಿಂಗ ಅಂದರೆ ಉತ್ಸವ ಮೂರ್ತಿಗಳು, ಅಲ್ಲಿ ನಡೆಸ್ತಕ್ಕಂತಹ ವಿಶೇಷವಾದಂಥ ಅಲಂಕಾರದ ಬಂಗಾರದ ಕಿರೀಟ ಎಲ್ಲವೂ ಸಹಿತ ಈ ಸಾನ್ನಿಧ್ಯದಲ್ಲಿದೆ. ಈ ಸಾನ್ನಿಧ್ಯದಲ್ಲಿದೆ. ಸಾನ್ನಿಧ್ಯವನ್ನು ತಾವು ದರ್ಶನ ಮಾಡ್ತಿದ್ದೀರಿ. ಸಾನ್ನಿಧ್ಯದ ಹೊರಾಂಗಣದಲ್ಲಿ ನಾವಿದ್ದೇವೆ. ಹಾಗೆ ನನ್ನ ಹಿಂಬದಿಯಲ್ಲಿ ತಾವು ನೋಡ್ಬೋದು ಹಿಮದಿಂದ ಕೂಡಿರ್ತಕ್ಕಂತಹ ಬೆಟ್ಟ ಗುಡ್ಡಗಳು. ಹಿಮದಿಂದ ಕೂಡಿರ್ತಕ್ಕಂಥ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಇವತ್ತು ನಾವಿದ್ದೇವೆ. ಸಾಂಬ ಸದಾಶಿವನ ಅನುಗ್ರಹ ಪಡೀಲಿಕ್ಕಾಗಿ ವಿಶೇಷವಾಗಿ ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ನಡೀತಿರ್ತಕ್ಕಂಥ ಶಿವರಾತ್ರಿ ಉತ್ಸವ. ಪ್ರತಿಯೊಬ್ಬರ ಮನೆಗೂ ಸಹಿತ ಗಂಗಾಜಲ ವಿತರಣೆ, ಅದ್ಭುತವಾದಂತಹ ಕಾರ್ಯಕ್ರಮ. ಏನೇ ಆದರೂ ಈ ಬಾರಿ ಶಿವರಾತ್ರಿ ಮಹೋತ್ಸವ, ಶಿವರಾತ್ರಿ ಅದ್ಧೂರಿಯ ವಿಶೇಷವಾದಂಥ ಕಾರ್ಯಕ್ರಮ ಬ್ಯಾಟರಾಯನಪುರದಲ್ಲಿ ತಾವೆಲ್ಲರೂ ನೋಡಬಹುದು. सत्यं च मे श्रद्धा च मे जगच्च मे धनं च मे वशश्च मे त्विषिश्च मे क्रीडा च मे मोदश्च मे जातं च मे जनिष्यमाणं च मे सूक्तं च मे सुकृतं च मे वित्तं च मे वेद्यं च मे भूतं च मे भविष्यच्च मे सुगं च मे सुपथं च मे. ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಭಗವಂತನಿಗೆ ವಿಶೇಷವಾದಂತಹ ಆರತಿ ನಡೀತಾ ಇದೆ. ಇದು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಮತ್ತು ಸಾಯಂಕಾಲ ತ್ರಿಕಾಲ ಅನುಷ್ಠಾನ ಇಲ್ಲಿ ನಡೆಯುತ್ತೆ. ಇದು ಆರತಿ ನಡೀತಕ್ಕಂತಹ ಸ್ಥಳ. ಉಷಾಮಠದಲ್ಲಿ ನಡೀತಿರ್ತಕ್ಕಂತಹ ಉಷಾಮಠ ಅಥವಾ ಉಕ್ಕಿಮಠ, ಈ ಒಂದು ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ಆರತಿಯ ದರ್ಶನಕ್ಕೆ ನಾವೆಲ್ಲರೂ ಒಳಗೆ ಹೋಗೋಣ. ಆದರೆ ಈಗ ತಾವು ಕಿವಿಯಲ್ಲಿ ಆಲಿಸ್ತಿದ್ದೀರಿ ಮಹಾಮಂಗಳಾರತಿಯ ಈ ವಿಶೇಷವಾಗಿರ್ತಕ್ಕಂಥ ಸುಂದರವಾದಂಥ ದೇವಾಲಯದಲ್ಲಿ ನಡೀತಿರ್ತಕ್ಕಂಥ ಅಭಿಷೇಕದ ಮತ್ತು ಅಲಂಕಾರದ ಮಹಾಮಂಗಳಾರತಿಯ ಘಂಟಾನಾದ. संविच्च मे ज्ञात्रं च मे सूच्च मे प्रसूच्च मे सीधं च मे लयश्च मरुतं च मे व्रतं च मे अयक्ष्मं च मे अनामयश्च मे जीवातुश्च मे दीर्घायुत्वं च मे. ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯ. ಅಂದು ಉಷಾಮಠ, ಇಂದು ಉಕ್ಕಿಮಠ. ಉಷಾಮಠ ಆಗಿ ಈಗ ಉಕ್ಕಿಮಠ ಆಗಿರ್ತಕ್ಕಂಥದ್ದು. ಉಕ್ಕಿಮಠಲ್ಲೇ ವಿಶೇಷವಾಗಿ ಪಂಚಕೇದಾರನ ವಿಶೇಷವಾಗಿರ್ತಕ್ಕಂಥ ಕೇದಾರಲ್ಲಿ ಧರಿಸುವಂಥ ಸ್ವಾಮಿಯ ಕಿರೀಟ ಇರಲಿ, ಸ್ವಾಮಿಯ ಉತ್ಸವ ಮೂರ್ತಿ ಇರಲಿ, ಎಲ್ಲವೂ ಸಹಿತ ಇಲ್ಲೇ ನಿಲ್ಲುವಂಥದ್ದು. ಇವತ್ತು ಅಂತಹ ಒಂದು ಸ್ಥಾನದಲ್ಲಿ, ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಸುಂದರವಾದಂತಹ ರಮಣೀಯವಾದಂತಹ ಪರಿಸರದ ಮಧ್ಯದಲ್ಲಿರ್ತಕ್ಕಂಥ ಉಷಾಮಠದ ದರ್ಶನವನ್ನು ನಾವು ಮಾಡೋಣ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಗೊಂದನ ಮೃತ್ಯೋ ಮೃಕ್ಷೀಯಮಾಮೃತಾತ್ ತ್ರಂಬಕೇಶ್ವರಾಯ ನಮಃ. ಜೊತೆಗೆ ಕಾಳಭೈರೇಶ್ವರ ಬೇರೆ ಇಲ್ಲೇ. ಏನೇ ಇದ್ದರೂ ಶಿವ ಇದ್ದ ಕಡೆ ಕಾಳಭೈರವ ಇರಬೇಕಲ್ಲ. ಹಾಗಾಗಿ ನೋಡಲಿಕ್ಕೂ ಹಾಗೇ ಇದೆ. ಏನೇ ಆದರೂ ಪ್ರತಿಯೊಂದು ಪ್ರಾಂತ್ಯಗಳಲ್ಲೂ ಆಯಾ ಪ್ರಾಣಿ ಪಕ್ಷಿಗಳಿಗೆ ಒಬ್ಬ ಭಗವಂತ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಗೊಂದನ ಮೃತ್ಯೋ ಮೃಕ್ಷೀಯಮಾಮೃತಾತ್ ತ್ರಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ, ಕೇದಾರೇಶ್ವರಾಯ ನಮಃ. मसुराश्च मे प्रियङ्गवश्च मे अनवश्च मे श्यामाकाश्च मे नीवाराश्च मे कश्मा च मे मृत्तिका च मे गिरयश्च मे पर्वताश्च मे निगताश्च मे वनस्पतयश्च मे हिरण्यं च मे अयश्च मे सीसं च मे ऋपुश्च मे श्यामं च मे लोहं च मे अग्निश्च महापश्च मे विरुदश्च मा औषधयश्च मे कृष्णपच्यं च मे अकृष्णपच्यं च मे ग्राम्याश्च मे पशव आरण्याश्च यज्ञेन कल्पन्तां वित्तं च मे वित्तिश्च मे भूतं च मे भूतिश्च मे वसु च मे वसतिश्च मे कर्म च मे शक्तिश्च मे अर्थश्च मा एमश्च मा इतिश्च मे गतिश्च मे अग्निश्च म इन्द्रश्च मे सोमश्च म इन्द्रश्च मे सविता च म इन्द्रश्च मे सरस्वती च म इन्द्रश्च मे पूषा च म इन्द्रश्च मे बृहस्पति. ಕೇದಾರೇಶ್ವರರ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ಅರ್ಪಣೆ ಮಾಡಲಿಕ್ಕಾಗಿ ಬೆಂಗಳೂರಿನಿಂದ ಬಂದಿರತಕ್ಕಂಥ ಈ ಪುಷ್ಪ ಇವತ್ತು ಈ ಭಾಗದಲ್ಲಿ ಅಲಂಕಾರಕ್ಕೆ ಸಾಕಷ್ಟು ಹೂಗಳನ್ನು ಬೆಂಗಳೂರಿನಿಂದಲೇ ತಂದಿದ್ದಾರೆ ನನ್ನ ಆತ್ಮೀಯರಾದಂತಹ ರವಿರವರು. ಇವತ್ತು ನಡೀತಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಹರ ಹರ ಮಹಾದೇವ್ ಸಾಂಬ ಸದಾಶಿವನ ಪೂಜಾ ಅನುಷ್ಠಾನಕ್ಕೋಸ್ಕರ
ತಾವೆಲ್ಲರೂ ನೋಡ್ತಿರ್ತಕ್ಕಂಥ ಈ ಪುಷ್ಪ ಗರ್ಭಗುಡಿಯಲ್ಲಿರ್ತಕ್ಕಂತಹ ವಿರಾಜಮಾನನಾಗಿ ಕೂತಿರ್ತಕ್ಕಂಥ ಸಾಂಬ ಸದಾಶಿವ ಕೇದಾರೇಶ್ವರ, ಆ ಕೇದಾರನಾಥಲ್ಲಿರ್ತಕ್ಕಂತಹ ಭಗವಂತ ಈಗ ಇಲ್ಲಿ ದರ್ಶನ ಕೊಡ್ತಿದ್ದಾನೆ. ಆ ಸ್ವಾಮಿಗೆ ಸಮರ್ಪಣೆ ಮಾಡಲಿಕ್ಕಾಗಿ ಈ ಪುಷ್ಪವನ್ನು ಗರ್ಭಗುಡಿಗೆ ನಾವು ತೆಗೆದುಕೊಂಡು ಹೋಗ್ತಿದ್ದೀವಿ. ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ವೀಕ್ಷಣೆ ಮಾಡುವಾಗ ತಾವೇ ತಮ್ಮ ಸ್ವಹಸ್ತದಿಂದ ಈ ಪುಷ್ಪವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಿದ್ದೀವೇನೋ ಎಂಬಂಥ ರೀತಿ ತಮ್ಮ ಮನಸ್ಸಲ್ಲಿ ಸಂಕಲ್ಪ ಆಗಲಿ. ಭಾಗುಂಶುಶ್ಚ ಮೇ ಅಂತರ್ಯಾಮಶ್ಚ ಐಂದ್ರವಾಯವಶ್ಚ ಮೇ ಮೈತ್ರಾವರುಣಶ್ಚ ಆಶ್ವಿನಶ್ಚ ಮೇ ಪ್ರತಿಪ್ರಸ್ಥಾನಶ್ಚ ಮೇ ಶುಕ್ರಶ್ಚ ಮೇ ಮಂತಿ ಚ ಆಗ್ರಗಣಶ್ಚ ಮೇ ವೈಶ್ವದೇವಶ್ಚ ಮೇ ಧ್ರುವಶ್ಚ ಮೇ ವೈಶ್ವಾನರಶ್ಚ ಋತುಗ್ರಹಶ್ಚ ಮೇ ಅತಿಗ್ರಾಹ್ಯಾಶ್ಚ ಐಂದ್ರಾಗ್ನಶ್ಚ ಮೇ ವೈಶ್ವದೇವಶ್ಚ ಮೇ ಮರುದ್ಭತೀಯಾಶ್ಚ ಮೇ ಮಹೇಂದ್ರಶ್ಚ ಆದಿತ್ಯಶ್ಚ ಮೇ ಸಾವಿತ್ರಶ್ಚ ಮೇ ಸಾರಸ್ವತಶ್ಚ ಮೇ ಉಷ್ಣಶ್ಚ ಮೇ ಪಾಗ್ನಿವತಶ್ಚ ಮೇ ಹಾರಿಯೋಜನಶ್ಚ ಮೇ ಹಿತ್ಮಶ್ಚ ಮೇ ಬರ್ಹಿಶ್ಚ. ಈಗ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ನನ್ನ ಬಲಭಾಗದಲ್ಲಿ ಮತ್ತೆ ಎಡಭಾಗದಲ್ಲಿ ಕುಳಿತಿರ್ತಕ್ಕಂಥ ವ್ಯಕ್ತಿ ಯಾರು ಗೊತ್ತಾ? ಈ ಒಂದು ಪುರಾಣ ಪ್ರಸಿದ್ಧಿ ಕ್ಷೇತ್ರದ ಪ್ರಧಾನ ಅರ್ಚಕರು, ಪ್ರತಿನಿತ್ಯವೂ ಕೂಡ ಭಗವಂತನ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಈ ವ್ಯಕ್ತಿಗಳು ಬೇರೆ ಯಾರೂ ಅಲ್ಲ, ನಿಮ್ಮೆಲ್ಲರ ಮೆಚ್ಚಿನ ವಾಗೀಶ್ಲಿಂಗ ಮಹಾಸ್ವಾಮಿಗಳ ಗುರುಗಳು ಕೂಡ ಹೌದು, ಶಿವಲಿಂಗ ಪೂಜಾರಿ ಗುರುಗಳು ಕೂಡ ಹೌದು. ಇವರಿಬ್ಬರೂ ಕೂಡ 6 ತಿಂಗಳು ದೇವರ ಪೂಜೆ ಆದರೆ ಇನ್ನು 6 ತಿಂಗಳು ಇಲ್ಲಿ ಇವರು ಕೂಡ ಪೂಜೆ ಮಾಡ್ತಕ್ಕಂಥದ್ದು ಇರುತ್ತೆ. ಈ ಒಂದು ಕ್ಷೇತ್ರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇರ್ತೀನಿ, ಈ ಒಂದು ಕ್ಷೇತ್ರದ ದರ್ಶನವನ್ನ ಮಾಡಿಸ್ತಾ ಈ ಒಂದು ಕ್ಷೇತ್ರದ ಪುರಾಣ ಹಿನ್ನೆಲೆ ಏನಪ್ಪಾ ಅಂದ್ರೆ, ರಾಜ ಮಹಂದಾತ ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥದ್ದು. ಉಜ್ಜಯಿನಿಪುರದ ಮಹಾರಾಜನಾಗಿರ್ತಕ್ಕಂಥ ರಾಜ ಮಹಂದಾತ ಈ ಒಂದು ಕ್ಷೇತ್ರ, ಈ ಒಂದು ಉತ್ತರಾಖಂಡ್ನಲ್ಲಿರ್ತಕ್ಕಂಥ ಈ ಒಂದು ಹಿಮಾಚಲಕ್ಕೆ ಬಂದು ಒಂಟಿ ಕಾಲಲ್ಲಿ ನಿಂತು ಭಗವಂತ ಆಗ ಮಹಾರಾಜ ತಪಸ್ಸನ್ನು ಮಾಡ್ತಾನೆ. ತಪಸ್ಸನ್ನು ಮಾಡಿದಾಗ 12 ವರ್ಷಗಳ ಕಾಲ ಲೀಲಾಜಾಲವಾಗಿ ಒಂದು ಚೂರು ಆಹಾರವೂ ಕೂಡ ಇಲ್ದಿರ, ನೀರನ್ನೂ ಕೂಡ ಸೇವನೆಯನ್ನು ಮಾಡ್ದಿರ 12 ವರ್ಷಗಳ ಕಾಲ ಭಗವಂತ ಇಲ್ಲಿ ತಪಸ್ಸನ್ನು ಮಾಡಿದಾಗ ಆಗ ಪರಮೇಶ್ವರ ತಪಸ್ಸಿಗೆ ಮೆಚ್ಚಿ ಓಂಕಾರ ರೂಪದಲ್ಲಿ ದರ್ಶನವನ್ನು ಕೊಡ್ತಾರೆ. ಆ ಒಂದು ವಿಚಾರಕ್ಕೋಸ್ಕರ ಈಗಲೂ ಈ ಒಂದು ಪುರಾಣ ಪ್ರಸಿದ್ಧಿ ಕ್ಷೇತ್ರ ನಿಜಕ್ಕೂ ಬಹಳ ಆನಂದವೇ ಆಗ್ತಾ ಇದೆ. ಈ ಒಂದು ಕ್ಷೇತ್ರವನ್ನ ಓಂಕಾರೇಶ್ವರ ಮಂದಿರ ಅಂತಲೂ ಕೂಡ ಇಲ್ಲಿ ಹೇಳ್ತಕ್ಕಂಥದ್ದಿದೆ. ಇನ್ನು ಈ ಒಂದು ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷ ಏನಪ್ಪಾ ಅಂದರೆ, ಪಂಚಕೇದಾರಗಳ ಗದ್ಯಸ್ಥಾನ ಅಂತ. ಪಂಚಕೇದಾರಗಳು, ಈಗ ಕೇದಾರ ಅಂದಮೇಲೆ 6 ತಿಂಗಳು ದೇವರ ಪೂಜೆ ಎಂಬತಕ್ಕಂಥ ಸಮಯ ಬಂದಾಗ ದೇವಸ್ಥಾನವನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡ್ತಾರೆ, ಅಂದರೆ ಬಂದ್ ಮಾಡ್ತಾರೆ. ಆ ಒಂದು ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಆ ಒಂದು ಉತ್ಸವ ದೇವರು ಮತ್ತು ದೇವರ ಕಿರೀಟವನ್ನು ಸಂಪೂರ್ಣವಾಗಿ ಇದು ಒಂದೇ ಸ್ಥಾನಕ್ಕೆ ತೆಗೆದುಕೊಂಡು ಬಂದು ಇಲ್ಲಿ ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ವಿಜೃಂಭಣೆಯಿಂದ ನಡೆಸ್ತಕ್ಕಂಥದ್ದು ಇರುತ್ತೆ. ಈ ಒಂದು ವಿಚಾರ ಕಳೆದ ಬಾರಿ ನಾನು ನಿಮಗೆ ತಿಳಿಸ್ಕೊಟ್ಟಿರಲಿಲ್ಲ, ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಬಹಳ ವಿಭಿನ್ನ ರೀತಿಯಲ್ಲಿದೆ. ಎಷ್ಟು ಹಳೆ ಕಾಲದ ದೇವಸ್ಥಾನ, ನಿಜಕ್ಕೂ ಬಹಳ ಆನಂದ ಆಗುತ್ತೆ. ಈ ಒಂದು ಕ್ಷೇತ್ರಕ್ಕೆ ಬಂದಾಗ ಮೈಯಲ್ಲಾಗ್ತಕ್ಕಂಥ ಒಂದು ರೋಮಾಂಚನ, ಆ ಒಂದು ಓಂಕಾರ, ಶಂಖನಾದ, ಘಂಟಾನಾದ ಎಲ್ಲವನ್ನೂ ಕೂಡ ಕೇಳ್ತಾ ಇದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಚಳಿಯೂ ದೂರ ಆಗ್ತಾ ಇದೆ. ಆ ಒಂದು ಘಂಟಾನಾದ, ಶಂಖನಾದವನ್ನು ಕೇಳ್ತಾ ಇದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ವೈಬ್ರೇಷನ್ 1 ನಿಮಿಷ ನಮ್ಮೆಲ್ಲರನ್ನು ಕೂಡ ಬೆಚ್ಚಗೆ ಮಾಡ್ತಾ ಇದೆ. ಅಂತಹ ಒಂದು ಶಕ್ತಿ ಸಾನ್ನಿಧ್ಯ ಅಂತಲೇ ಹೇಳ್ಬೋದು. ಈಗ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಹಿಂದೆಗಡೆನೂ ಕೂಡ ಬಹಳ ವಿಶೇಷವಾಗಿ ಹಿಮಾಲಯವನ್ನು ತಾವು ಗಮನಿಸ್ತಿದ್ರಿ. ಆದರೆ ಇಲ್ಲಿ ಒಂದು ಮಧ್ಯ ಸ್ಕ್ರೀನ್ ಅಡ್ಡ ಇದೆ, ತಮಗೆ ಕಾಣಿಸ್ತಾ ಇಲ್ಲ. ನಾನು ಅದನ್ನು ಕೂಡ ನಿಮ್ಮೆಲ್ಲರಿಗೂ ಕೂಡ ದರ್ಶನವನ್ನು ಮಾಡಿಸ್ತೀನಿ. ಬಹಳ ಚಳಿ ಇದೆ, ಆದ್ರೂ ಕೂಡ ನಿಮ್ಮೆಲ್ಲರ ಕ್ಷಯೋಭಿಲಾಷೆ, ನಿಮ್ಮ ಮನೋಕಾಮನೆಗಳು ಸಿದ್ಧಿ ಆಗಬೇಕು ಅಂತಾನೆ ಈ ಒಂದು ವಿಶೇಷವಾಗಿರತಕ್ಕಂಥ ಸಾಹಸ ನಾವು ಮಾಡ್ತಾ ಇದ್ದೀವಿ. ಕಳೆದ ಬಾರಿ ಮನೋಗತ ಪ್ರಶ್ನಾತಂತ್ರದ ಪ್ರಾರಂಭದ ಹಂತದಲ್ಲಿ ನಾವಿಲ್ಲಿದ್ವಿ. ಇವತ್ತಿನ ದಿವಸ ಅನುಗ್ರಹ ನೋಡಿ ಭಗವಂತನದ್ದು ಮನೋಗತ ಪ್ರಶ್ನಾತಂತ್ರ 1 ವರ್ಷ ಸಂಪೂರ್ಣ ಆಗಿದೆ. ಈ ಒಂದು ಕ್ಷೇತ್ರದಲ್ಲಿ ಅದೇ ಸಮಯಕ್ಕೆ ಅದೇ ವೇಳೆಯಲ್ಲಿ ನಾವಿಲ್ಲಿದ್ದೇವೆ. ನಿಜಕ್ಕೂ ಇದು ನನ್ನ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು, ತಮ್ಮೆಲ್ಲರ ಆಶೀರ್ವಾದ ಅಂತಲೇ ಹೇಳ್ಬೋದು. ಮತ್ತೊಂದು ವಿಚಾರ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಬೇಕು. ಸಾಧಾರಣವಾಗಿ ಶಿವನ ಸಾನ್ನಿಧ್ಯ ತಾವೆಲ್ಲರೂ ಕೂಡ ನೋಡಿರ್ತೀರ. ಈ ಶಿವನ ಸಾನ್ನಿಧ್ಯದಲ್ಲಿ ಮತ್ತೊಂದು ವಿಶೇಷ ಇದೆ. ತಾವು ಹಿಂದೆನೂ ಕಂಡೂ ಇಲ್ಲ, ಕೇಳಿರ್ತಕ್ಕಂಥದ್ದಂತೂ ಮಾತೇ ಇಲ್ಲ. ಯಾಕೆ ಅಂದರೆ ಇವತ್ತಿನ ದಿವಸ ನನ್ನ ಗುರುಗಳಿಂದ ನನಗೂ ಇವತ್ತೇ ಗೊತ್ತಾಗಿರ್ತಕ್ಕಂಥದ್ದು. ಕಳೆದ ಬಾರಿ ಬಂದಾಗ ವಿಚಾರ ನಾವು ವಾಪಸ್ ಹೋಗಬೇಕಾದ್ರೆ ತಿಳ್ಕೊಂಡಿದ್ವಿ, ಆದರೆ ಈಗ ಇಲ್ಲೇ ತಿಳ್ಕೊಂಡಿರ್ತಕ್ಕಂಥದ್ದು ನನ್ನ ಅದೃಷ್ಟ. ಯಾಕೆಂದರೆ ನಿಮ್ಮೆಲ್ಲರಿಗೂ ಕೂಡ ತೋರಿಸ್ಬೇಕು ಅಂತಲೇ ಇವತ್ತಿನ ದಿವಸ ನಾನು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ. ಕಂಡು ಕೇಳರಿಯದ ವಿಷಯ ಏನಪ್ಪ ಅಂದರೆ, ಪ್ರತಿಯೊಂದು ದೇವಾಲಯದಲ್ಲೂ ಕೂಡ ದ್ವಾರಪಾಲಕರು ಇದ್ದೇ ಇರ್ತಾರೆ. ಆದರೆ
ಶಿವನ ಸಾನ್ನಿಧ್ಯದಲ್ಲಿ ಬ್ರಹ್ಮ ಮತ್ತು ವಿಷ್ಣುನೇ ದ್ವಾರಪಾಲಕರು. ಈ ಒಂದು ಸುದ್ದಿ ಮತ್ತು ಈ ಒಂದು ದೃಶ್ಯವನ್ನು ನೀವು ಬೇರೆ ಎಲ್ಲೂ ಕೂಡ ನೋಡಲಿಕ್ಕೂ ಆಗೋದಿಲ್ಲ. ಅದು ಏಕೈಕ ಜಾಗ ಅಂದರೆ ನಮ್ಮ ಉಕ್ಕಿಮಟ್ಟು. ನಾನು ಉಕ್ಕಿಮಠ ಅಂತಲೇ ಹೇಳ್ತೀನಿ, ಯಾಕೆಂದರೆ ಉಷಾ ಮಠ ಅಂದರೆ ಸಾಧಾರಣವಾಗಿ ನಿಮ್ಮ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಉಕ್ಕಿಮಠ ಅಂದ್ರೇ ಗೊತ್ತಾಗುತ್ತೆ, ಅದಕ್ಕೋಸ್ಕರ ಉಕ್ಕಿಮಠ ಅಂತಲೇ ತಿಳಿಸ್ತಾ ಇದ್ದೀನಿ. ನೋಡಿ ಎಷ್ಟು ಆನಂದ, ಎಷ್ಟು ವೈಭೋಗ, ನಿಮ್ಮೆಲ್ಲರೂ ಕೂಡ ಎಷ್ಟು ಅದೃಷ್ಟ. ಇಲ್ಲಿ ವಿಷ್ಣು, ಅಲ್ಲಿ ಬ್ರಹ್ಮ, ದ್ವಾರಪಾಲಕರು ಅಂದರೆ ತಮಾಷೆಯ ಮಾತ. ಮತ್ತಿನ್ನೆಂಥ ಶಕ್ತಿಯ ಸಾನ್ನಿಧ್ಯ. ತಾವೆಲ್ಲರೂ ಕೂಡ ಒಮ್ಮೆ ಆದರೂ ನಿಮ್ಮ ಜೀವನದಲ್ಲಿ ಈ ಒಂದು ಪುರಾಣ ಪ್ರಸಿದ್ಧ ಕ್ಷೇತ್ರ ಸಾನ್ನಿಧ್ಯಕ್ಕೆ ಬರಬೇಕು. ಭಗವಂತನ ಆಶೀರ್ವಾದವನ್ನು ತಾವೆಲ್ಲರೂ ಕೂಡ ತೆಗೊಳ್ಬೇಕು. ಭಗವಂತನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷತೆ ಇದೆ. ಗರ್ಭಗುಡಿಯಲ್ಲಿ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ದರ್ಶನ ಹೇಗೆ ಅಂದರೆ ಪಂಚಲಿಂಗಗಳ ದರ್ಶನ ಇದೆ. ಅಂದರೆ ಇಲ್ಲಿ ಪಂಚಕೇದಾರ ಎಂಬತಕ್ಕಂಥದ್ದು. ಪಂಚಕೇದಾರ ಆದ್ದರಿಂದ ಇಲ್ಲಿ ಪಂಚಕೇದಾರು 5 ಶಿವಲಿಂಗಗಳಿದೆ. 5 ಶಿವಲಿಂಗಕ್ಕೂ ರುದ್ರಾಭಿಷೇಕ ನಿರಂತರವಾಗಿ ನಡೀತಿರುತ್ತೆ. ಅಷ್ಟೇ ಅಲ್ದಿರ ವಾರಾಹಿ ದೇವಿ ಇರ್ತಕ್ಕಂಥದ್ದು. ಗರ್ಭಗುಡಿಯಲ್ಲಿ ದೇವಿ ಮತ್ತು ಪಂಚಕೇದಾರ್ 5 ಲಿಂಗಗಳಿರ್ತಕ್ಕಂಥ ಈ ಸಾನ್ನಿಧ್ಯ. ಇದೆಲ್ಲವನ್ನು ತಾವು ನೋಡಬೇಕಾದ್ರೆ ದೇವಾಲಯದ ಹೊರಭಾಗ ಮಾತ್ರ ನಾವು ನಿಮಗೆ ದರ್ಶನ ಮಾಡಿಸ್ತಿದ್ದೀವಿ. ಆದರೆ ಗರ್ಭಗುಡಿಯಲ್ಲಿರ್ತಕ್ಕಂಥ ಆ ವಿಶೇಷವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯ ತಾವೇ ಬರಬೇಕು, ನಿಮ್ಮ ಕಣ್ಣಾರ ತಾವು ನೋಡಬೇಕು. ಜೊತೆಗೆ ಈ ಪರಿಸರವನ್ನು ನೋಡೋದು ಆನಂದ, ಈ ಪರಿಸರದಲ್ಲಿರ್ತಕ್ಕಂಥದ್ದು ಇನ್ನೂ ಮಹದಾನಂದ. ವಸುದೇವಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಓಂ ನಮಃ ಶಿವಾಯ. ಇವತ್ತಿನ ದಿವಸ ಇಷ್ಟು ಹೊತ್ತಿನವರೆಗೂ ಕೂಡ ತಾವೆಲ್ಲರೂ ಕೂಡ ಈ ಒಂದು ಕ್ಷೇತ್ರದ ಮಹಿಮೆ ಬಗ್ಗೆ ಬಹಳ ವಿಶೇಷವಾಗಿ ತಿಳ್ಕೊತಾ ಇದ್ರಿ. ಈ ಒಂದು ಕ್ಷೇತ್ರದಲ್ಲಿ ಉಷಾ ಮಠ ಅಂತ ಹೆಸರೇನಕ್ಕೆ ಬಂತು ಅನ್ನೋದ್ರ ವಿಚಾರವನ್ನು ಈಗಾಗಲೇ ಕಳೆದ ಬಾರಿ ಒಮ್ಮೆ ತಿಳಿಸ್ಕೊಟ್ಟಿದ್ದೆ. ಆದರೆ ಸಂಪೂರ್ಣವಾಗಿ ಇದರ ಸಂಪೂರ್ಣ ಇತಿಹಾಸವನ್ನು ನಾನು ಕಳೆದ ಬಾರಿ ತಿಳಿಸ್ಕೊಟ್ಟಿರಲಿಲ್ಲ. ಆದರೆ ಈ ಬಾರಿ ಎಲ್ಲವನ್ನೂ ಕೂಡ ಸವಿಸ್ತಾರವಾಗಿ ತಿಳಿಸ್ಕೊಡ್ಬೇಕು ಅಂತಲೇ ನನ್ನ ಮನಸ್ಸಿನಲ್ಲೊಂದು ಆಸೆ. ಆ ಒಂದು ವಿಚಾರವಾಗಿ ಇಲ್ಲಿ ನಾನು ಪ್ರಾರಂಭದ ಹಂತದಲ್ಲೇ ತಾವು ಗಮನಿಸಬೇಕಾಗಿತ್ತು. ದೇವಸ್ಥಾನ ಶಿವನದ್ದು, ಶಿವನ ಆರಾಧನೆ, ಪ್ರತಿನಿತ್ಯ ಶಿವನಿಗೆ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ. ಆದರೆ ಕೃಷ್ಣನ ಮಂತ್ರ ಏನು ಕೇಳ್ತಾ ಇದ್ದಾರಪ್ಪ ಇಲ್ಲಿ? ಕೃಷ್ಣನಿಗೂ ಈ ದೇವಸ್ಥಾನಕ್ಕೂ ಈಗಿರ್ತಕ್ಕಂಥ ಈ ಒಂದು ಪರಿಸ್ಥಿತಿಗೂ ಏನು ಸಂಬಂಧ? ಅರ್ಥಾರ್ಥ ಸಂಬಂಧ ಇಲ್ವಲ್ಲ. ಏನಿದು ಶ್ರೀನಿವಾಸ ಗುರು ಲಪ್ಪಿತಪ್ಪಿ ಶಿವನ ಮಂತ್ರ ಮರ್ತೋದರ ಎಂಬತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿದೆ. ಆದರೆ ಅದಲ್ಲ, ಕೃಷ್ಣನಿಗೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಒಂದು ಸಂಬಂಧ ಇದೆ. ಏನಪ್ಪ? ಕೃಷ್ಣನ ಮಗ ಮೊಮ್ಮಗ ಅನಿರುದ್ಧನ ಮದುವೆ ಆಗಿರತಕ್ಕಂಥ ಸ್ಥಳ. ಮದುವೆ ಆಗಿರತಕ್ಕಂಥ ಸ್ಥಳವ ಅದು ಶಿವನ ಸಾನ್ನಿಧ್ಯದಲ್ಲ. ಇದೇನಿದು ಗುರುಗಳೇ? ಆತ ಮದುವೆ ಆಗಿರತಕ್ಕಂಥ ಸ್ಥಳಕ್ಕೂ ಉಷಾ ಮಠಗೂ ಸಂಬಂಧವೇನು ನನಗಂತೂ ಗೊತ್ತಾಗ್ತಾ ಇಲ್ಲ ಅಂತ ನಿಮ್ಮೆಲ್ಲರ ಮನಸ್ಸಲ್ಲೂ ಇದೆ. ಆದರೆ ನನಗೆ ಗೊತ್ತು. ಆದರೆ ಈ ಒಂದು ವಿಚಾರವನ್ನು ನನಗೆ ತಿಳಿಸ್ಬೇಕು ಅಂತಲೇ ಇಲ್ಲಿನ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಮತ್ತು ನಿಮ್ಮೆಲ್ಲರ ಮೆಚ್ಚಿನ ವಾಗೀಶ್ಲಿಂಗ ಮಹಾಗುರುಗಳನ್ನು ನಿಮ್ಮೆಲ್ಲರಿಗೂ ಕೂಡ ದರ್ಶನವನ್ನು ಮಾಡಿಸ್ತಾ ಇದ್ದಾರೆ. ಉಷಾ ಅಂದರೆ ಒಬ್ಬ ಬಾಣಸುರನ ಮಗಳು, ಒಬ್ಬ ರಾಕ್ಷಸನ ಮಗಳು. ಅನಿರುದ್ಧ ಶ್ರೀಕೃಷ್ಣನ ಮೊಮ್ಮಗ, ಪ್ರದ್ಯುಮ್ನ ಮಗ ಅನಿರುದ್ಧ. ಉಷಾ ಗುರುಗಳ ಆಸ್ಥಾನದಲ್ಲಿ ವೇದಾಧ್ಯಯನ ಮಾಡಲಿಕ್ಕೆ ಇರ್ತಾನೆ. ಮಾಡ್ತಾ ಮಾಡ್ತಾ ಅವಳಿಗೆ ಯೌವನಾವಸ್ಥೆ ಬರುತ್ತದೆ. ರಾತ್ರಿ ಮಲಗಿದ ಸಮಯದಲ್ಲಿ ಅವಳಿಗೊಂದು ಕನಸು ಬೀಳುತ್ತದೆ. ಸುಂದರವಾದ ರಾಜ್ಕುಮಾರನನ್ನು ಆ ಕನಸಿನಲ್ಲೇ ನೋಡ್ತಾಳೆ. ಅವನ ಜೊತೆಗೆ ಪ್ರೀತಿನೂ ಆಗೋಗ್ತದೆ, ಪ್ರೀತಿ ಜೊತೆಗೆ ಮದುವೆನೂ ಆಗೋಗ್ತದೆ. ಆದರೆ ಅದೆಲ್ಲ ಕನಸಿರ್ತದೆ. ಬೆಳಗ್ಗೆ ಅದು ನೋಡಿದ್ರೆ ನನ್ನ ಮನಸ್ಸೆಲ್ಲ ಚಂಚಲ ಆಗೋಗಿದೆ, ನಾನು ವೇದಾಧ್ಯಯನ ಮಾಡೋಕ್ಕಾಗಲ್ಲ ಅಂದಾಗ ಅವಳ ಜೊತೆ ಒಬ್ಬಳ ಸಖಿ ಇರ್ತಾಳೆ. ಅವಳ ಹೆಸರೇನಪ್ಪ ಅಂದರೆ ಚಿತ್ರಲೇಖ ಅಂತೇಳಿ. ಅವರಿಬ್ಬರು ಏನು ಮಾಡ್ತಾರೆ ಅಂದರೆ ಎಲ್ಲ ಚಿತ್ರಗಳನ್ನು ಬರಿತಾ ಹೋಗ್ತಾರೆ. ಆದರೆ ಅದು ಉಷಾಗೆ ಅರ್ಥ ಆಗಲ್ಲ. ಅವಾಗ ಏನು ಮಾಡ್ತಾರೆ ಅಂದರೆ ಎಲ್ಲ ವಿದ್ಯೆಗಳನ್ನು ಕಲ್ತ್ಕೊಂಡಿರ್ತಾರೆ. ಅವರಿಬ್ಬರು ಮಾಯಾ ರೂಪ ತಳ್ಕೊಂಡು ಹುಡುಕ್ತಾ ಹೋದಾಗ ಶ್ರೀಕೃಷ್ಣನ ಆಸ್ಥಾನದಲ್ಲಿ ಅನಿರುದ್ಧ ಮಲಗಿರ್ತಾನೆ. ಮಲಗಿರ್ತಕ್ಕಂಥ ಅನಿರುದ್ಧನ ಅಪಹರಣ ಮಾಡಿಕೊಂಡು ಇದೇ ಸ್ಥಳದಲ್ಲಿ ತಗೊಂಡ್ಬರ್ತಾರೆ. ಇದೇ ಸ್ಥಳದಲ್ಲಿ ಅವರಿಬ್ಬರಿಗೂ ಆವಾಗ ಆನಂದಲಿಂಗ ಜಗದ್ಗುರು ಅಂತ ಇರ್ತಾರೆ. ಅವರಿಬ್ಬರಿಗೂ ದಕ್ಷಿಣ ಭಾರತದ ಶೈವ ಪರಂಪರೆ ಅನುಸಾರವಾಗಿ ಅವರಿಬ್ಬರಿಗೂ ಇದೇ ಸ್ಥಳದಲ್ಲಿ ಮದುವೆ ಮಾಡಿಕೊಡ್ತಾರೆ.
ಕಳಿಸ್ಕೊಡ್ತಾರೆ. ಆ ಸವಿ ನೆನಪಿಗಾಗಿ ಅವ್ರು ಏನು ಮಾಡ್ತಾರೆ, ಉಷಾ ಏನು ಮಾಡ್ತಾಳೆ ಅಂದರೆ ಈ ಮಠವನ್ನು ಕಳಿಸ್ಕೊಡ್ತಾಳೆ. ಹಾಗಾಗಿ ಅವತ್ತಿಂದ ಇವತ್ತಿನವರೆಗೂ ಈ ಸ್ಥಳಕ್ಕೆ, ಈ ದೇವಸ್ಥಾನಕ್ಕೆ, ಈ ಮಠಕ್ಕೆ ಉಷಾ ಮಠ ಅಂತ ಕರಿತಾ ಅದು ಉಷಾ ಮಠದಿಂದ ಉಖ ಮಠ ಆಗಿದೆ, ಉಖ ಮಠದಿಂದ ಅದು ಉಖಿ ಮಠ ಆಗಿದೆ. ಹಾಗಾಗಿನೇ ಇದು 5500 ವರ್ಷ ಇರ್ತಕ್ಕಂಥ ಈ ದೇವಸ್ಥಾನದ ಇತಿಹಾಸ, ಈ ಮಠದ ಇತಿಹಾಸ. ಹಾಗಾಗಿ 332ನೇ ಈಗಿರ್ತಕ್ಕಂಥ ಜಗದ್ಗುರುಗಳೇ ಜಗದ್ಗುರು ಭೀಮಾಶಂಕರಲಿಂಗ ಶಿವಾಚಾರ್ಯ ಮಹಾಭಗವತ್ಪಾದರು. ಹಾಗಾಗಿ ಈ ಪೀಠದ ಪರಂಪರೆ ಬಹಳ ವಿಶಾಲವಾಗಿರ್ತಕ್ಕಂಥ ಒಂದು ಪರಂಪರೆ, ಭಾಳ ಪುರಾತನವಾಗಿರ್ತಕ್ಕಂಥ ಪರಂಪರೆ. ಆ ಪರಂಪರೆಗೆ ಆ ಸಾಕ್ಷಿನೇ ಈ ಮಠ, ಈ ದೇವಸ್ಥಾನ. ಹಾಗಾಗಿ ಇದೆಲ್ಲದು ತಾವೇನು ನೋಡ್ತಾ ಇದ್ದೀರಾ, ಭಾಳ ಪುರಾತನವಾಗಿರ್ತಕ್ಕಂಥ ಇತಿಹಾಸದ ಪೀಠವಾಗಿದೆ. ನಿಮ್ಮೆಲ್ಲರಿಗೂ ಭಗವಂತ ಆಯುರಾರೋಗ್ಯ ಸುಖ ಶಾಂತಿ ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥಿಸೋಣ. ಬೋಲೋ ಶಂಕರ ಭಗವಾನ್ ಕಿ ಜೈ. ಗುರುಗಳೇ, ನಿಜವಾಗ್ಲೂ ಬಹಳ ಆನಂದ ಆಯಿತು. ಎಲ್ಲಿಂದ ಎಲ್ಲಿ ಗುರುಗಳೇ? ಒಂದು ಕಡೆ ಬಾಣಾಸುರನ ಮಗಳು, ರಾಕ್ಷಸನ ಮಗಳು ತಾಯಿ ಉಷಾ, ಇನ್ನೊಂದು ಕಡೆ ಕೃಷ್ಣನ ಮೊಮ್ಮಗ ಪ್ರದ್ಯುಮ್ನನ ಮಗ ಅನಿರುದ್ಧ. ಇವರಿಬ್ಬರ ಮದುವೆ ಆಗಿರತಕ್ಕಂಥ ಜಾಗ ನಿಜಕ್ಕೂ ರೋಮಾಂಚನ ಆಯಿತು ಗುರುಗಳೇ. ಆದರೆ ಇದನ್ನು ತೋರಿಸ್ಬೇಕು ಜನಕ್ಕೆ ಎಂಬತಕ್ಕಂಥದ್ದೊಂದು ಆಸೆ. ಆದರೆ ಬೇಡ, ಗೌಪ್ಯತೆ ಬಹಳ ಮುಖ್ಯ. ಆದರೆ ನಮ್ಮ ಜನರೆಲ್ಲರೂ ಕೂಡ ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೀನಿ, ಆದಷ್ಟು ಬೇಗ ಈ ಒಂದು ಕ್ಷೇತ್ರಕ್ಕೆ ಬಂದು ಅವರು ಕೂಡ ಒಂದು ದರ್ಶನವನ್ನು ಮಾಡಬೇಕು ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಬಂದು ಈ ಒಂದು ಕ್ಷೇತ್ರದ ದರ್ಶನವನ್ನು ಮಾಡಿ ನಿಜಕ್ಕೂ ತಾವು ಅಂದುಕೊಂಡಿರ್ತಕ್ಕಂಥ ಹೆಚ್ಚಿನ ಮಟ್ಟದಲ್ಲಿ ನಿಮ್ಮ ಕಾರ್ಯಗಳನ್ನು ತಾವೆಲ್ಲರೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ಮಹಾಶಿವರಾತ್ರಿಗಾಗಿ ತುಂಗನಾಥಲ್ಲಿರ್ತಕ್ಕಂಥ ತುಂಗನಾಥೇಶ್ವರನ ವಿಶೇಷವಾದಂಥ ದರ್ಶನ ಜೊತೆಗೆ ಹಿಮದ ಲಿಂಗದ ವಿಶೇಷವಾದಂಥ ಅನುಷ್ಠಾನವನ್ನು ನಡೆಸಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಹಿಮದ ಲಿಂಗದ ಅನುಷ್ಠಾನ, ಆ ಒಂದು ವಿಶೇಷವಾಗಿರೋ ಸಾನ್ನಿಧ್ಯದಲ್ಲಿ, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯದಲ್ಲಿ ಎಲ್ಲಿಂದೆಲ್ಲಿ ನೋಡಿದ್ರೂ ಸಹಿತ ಹಚ್ಚ ಹಸಿರಲ್ಲ, ಆದರೆ ಎಲ್ಲವೂ ಸಂಪೂರ್ಣ ಹಾಲಿನಮಯ. ಚಂದ್ರಶೇಖರನಿಗೆ ವಿಶೇಷವಾಗಿರ್ತಕ್ಕಂಥ ತಾಣ. ಚಂದ್ರಶೇಖರನ ಸಾನ್ನಿಧ್ಯವನ್ನು ನೋಡ್ಬೋದಾದರೆ ಈ ಹಿಮಪರ್ವತದಲ್ಲೇ. ಬನ್ನಿ, ಸ್ವಾಮಿಯ ದರ್ಶನವನ್ನು ಮಾಡೋಣ, ಸಾಂಬ ಸದಾಶಿವನ ಆರಾಧನೆ ನಡೆಸೋಣ. ಜೈ ಬೊಂಬೊಂ ಭೋಲೆನಾಥ್, ಬೊಂಬೊಂ ಭೋಲೆನಾಥ್, ಬೊಂಬೊಂ ಭೋಲೆನಾಥ್. ಓಂ ಸುಂದರಂ ಓಂಕಾರ ಸುಂದರಂ, ಓಂ ಸುಂದರಂ ಓಂಕಾರ ಸುಂದರಂ, ಓಂ ಸುಂದರಂ ಓಂಕಾರ ಸುಂದರಂ, ಓಂ ಸುಂದರಂ ಓಂಕಾರ ಸುಂದರಂ, ಶಿವ ಸುಂದರಂ ಶಿವ ನಾಮ ಸುಂದರಂ, ಶಿವ ಸುಂದರಂ ಶಿವ ನಾಮ ಸುಂದರಂ, ಶಿವ ನಾಮ ಸುಂದರಂ, ಓಂ ಸುಂದರಂ ಓಂಕಾರ ಸುಂದರಂ, ಓಂ ಸುಂದರಂ ಓಂಕಾರ ಸುಂದರಂ, ಓಂ ಸುಂದರಂ ಓಂಕಾರ ಸುಂದರಂ, ಓಂ ಸುಂದರಂ ಓಂಕಾರ ಸುಂದರಂ, ಶಿವ ಸುಂದರಂ ಶಿವ ನಾಮ ಸುಂದರಂ, ಶಿವ ಸುಂದರಂ ಶಿವ ನಾಮ ಸುಂದರಂ, ಶಿವ ನಾಮ ಸುಂದರಂ. ಹರ ಹರ ಮಹಾದೇವ. ಶಿವನ ನಾದ, ಡಮರುಗ, ಈ ಒಂದು ವಿಶೇಷವಾಗಿರ್ತಕ್ಕಂಥ ನಾದಗಳಾಗಲಿ, ಶಂಖ ಆಗಲಿ, ಇದೆಲ್ಲವೂ ಸೇರಿದ ಈ ಒಂದು ಕೈಲಾಸದಲ್ಲೇ. ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ಸಾನ್ನಿಧ್ಯ ಪರಮ ಪವಿತ್ರವಾದ. ಎಲ್ಲಿಂದೆಲ್ಲಿ ನೋಡಿದ್ರು ಹಿಮ ಇರ್ತಕ್ಕಂಥದ್ದು, ಮಂಜಿರ್ತಕ್ಕಂಥದ್ದು. ಈ ಹಿಮದ ಹಾಸಿಗೆಯಲ್ಲಿ ಚಂದ್ರಶೇಖರನ ದರ್ಬಾರು. ಯಾವತ್ತೂ ಚಂದ್ರಶೇಖರ ಈ ತಂಪಾದಂಥ ಸ್ಥಾನದಲ್ಲೇ ಇರ್ತಾನೆ. ಆದರೆ ಈ ತಂಪಾದಂಥ ಸಾನ್ನಿಧ್ಯದಲ್ಲೂ ಸಹಿತ ಸೂರ್ಯನ ಕಿರಣಗಳು ಅಪಾರವಾದಷ್ಟು. ಎಷ್ಟೇ ಆದರೂ ಮೊನ್ನೆ ತಾನೇ ರಥಸಪ್ತಮಿ ಆಯಿತು.
ರಥಸಪ್ತಮಿ ಆದ ನಂತರ ಸೂರ್ಯ ರಥವನ್ನೇರ್ತಾನೆ. ಹಾಗಾಗಿ ರಥಸಪ್ತಮಿ ಆದ ನಂತರ ಬಂದಂತಹ ಈ ತುಂಗನಾಥ ಕ್ಷೇತ್ರ ಭಾಳಷ್ಟು ಬಿಸಿಲಿನ ವಾತಾವರಣ, ಬಿಸಿಲು ಜಾಸ್ತಿ ಇದೆ, ತುಂಬ ಆಯಾಸ ಇದೆ. ಏನೇ ಆದರೂ ಒಂದು ಹಠ ಇದೆ, ಭಗವಂತನ ದರ್ಶನ ಮಾಡಬೇಕು, ಭಗವಂತನ ಸಾನ್ನಿಧ್ಯದಲ್ಲಿ ಒಂದು ಹೋಮವನ್ನು ನಡೆಸಬೇಕು, ಭಗವಂತನ ಸಾನ್ನಿಧ್ಯದಲ್ಲಿ ಒಂದು ಮಹಾಸಂಕಲ್ಪ ಆಗಬೇಕು. ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥ ಇವತ್ತಿನ ಮಹಾಸಂಕಲ್ಪಕ್ಕೆ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ಬೊಂ ಬೊಂ ಭೋಲೆನಾಥ್, ಬೊಂ ಬೊಂ ಭೋಲೆನಾಥ್, ಬೊಂ ಬೊಂ ಭೋಲೆನಾಥ್, ಬೊಂ ಬೊಂ ಭೋಲೆನಾಥ್. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. सृष्टि के आधार मूलाधार सुंदरम, सृष्टि के आधार मूलाधार सुंदरम, हे रुद्र विरूपाक्ष भयाहार सुंदरम, रुद्र विरूपाक्ष भयाहार सुंदरम, सृष्टि के आधार मूलाधार सुंदरम, सृष्टि के आधार मूलाधार सुंदरम, हे रुद्र विरूपाक्ष भयाहार सुंदरम, रुद्र विरूपाक्ष भयाहार सुंदरम, ओम सुंदरम ओंकार सुंदरम, ओम सुंदरम ओंकार सुंदरम, शिव सुंदरम शिव नाम सुंदरम, शिव सुंदरम शिव नाम सुंदरम, शिव नाम सुंदरम, भस्म सुंदरम भस्मीभूत सुंदरम, भस्म सुंदरम भस्मीभूत सुंदरम, शमशानवासी सन्यासी अवधूत सुंदरम, शमशानवासी सन्यासी अवधूत सुंदरम, हे भस्म सुंदरम भस्मीभूत सुंदरम, भस्म सुंदरम भस्मीभूत सुंदरम, शमशानवासी सन्यासी अवधूत सुंदरम, शमशानवासी सन्यासी अवधूत सुंदरम, ओम सुंदरम ओंकार सुंदरम, ओम सुंदरम ओंकार सुंदरम, शिव सुंदरम शिव नाम सुंदरम, शिव सुंदरम शिव नाम सुंदरम, शिव नाम सुंदरम, ओम नमः शिवाय, ओम नमः शिवाय, ओम नमः शिवाय, ओम नमः शिवाय, वंदे शिव गौरी सुत गणेश सुंदरम, वंदे शिव गौरी सुत गणेश सुंदरम, विचित्र रूप और विचित्र वेश सुंदरम, विचित्र रूप और विचित्र वेश सुंदरम, ಶಂಭೋ ಶಂಕರನಿಗೆ ವಿಶೇಷವಾಗಿರ್ತಕ್ಕಂಥ ರುದ್ರಾಭಿಷೇಕ ಹಾಲಿನಿಂದ, ಮೊಸರಿನಿಂದ, ತುಪ್ಪದಿಂದ, ಸ್ವಾಮಿಗೆ ಭಸ್ಮದಿಂದ, ಗಂಧದಿಂದ ಹಾಗೂ ನಾನಾ ಪುಷ್ಪಗಳಿಂದ ಇಷ್ಟನ್ನು ಸೇರಿಸಿ ಈ ಸಾನ್ನಿಧ್ಯದಲ್ಲಿ ಅಭಿಷೇಕವನ್ನು ಮಾಡೋಣ. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಒಂದಷ್ಟು ದೂರ ಪರಿಕ್ರಮಿಸಿದ್ರೂ ಪರವಾಗಿಲ್ಲ, ದುರ್ಕುನಾಯಿ ಸೇವಾ ಇಂತಹ ಒಂದು ಸೇವೆ ಮಾಡುವಂತಹ ಭಾಗ್ಯ ಇವತ್ತು ನನಗೆ ಕಾಣಿಸಿದ್ದು ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ಒಂದು ಕಡೆ ಗಂಗೆಯನ್ನು ಕರ್ಕೊಂಡು ಹೋಗುವಂಥದ್ದು, ಯಾವ ಸಾನ್ನಿಧ್ಯದಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಗ್ರಂಥವನ್ನು ಓಪನ್ ಮಾಡಿ ಪುಣ್ಯ ಗ್ರಂಥವನ್ನು ತೆರೆದು ಆ ಪುಣ್ಯ ಗ್ರಂಥದಲ್ಲಿರ್ತಕ್ಕಂಥ ರಹಸ್ಯವನ್ನು ನೋಡಿ ಮುಂದಿನ ಭವಿಷ್ಯದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಬೆಳಕಾಗಿ ನಿಲ್ಲುವಂತಹ ಗ್ರಂಥವನ್ನು ಎಲ್ಲಿ ನಾವು ಅದನ್ನು ಪ್ರಾರಂಭಿಸಿದ್ವೋ ಅದೇ ಸಾನ್ನಿಧ್ಯದ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ. ಇವತ್ತು ಆ ಗ್ರಂಥಕ್ಕೂ ಒಂದು ವಿಶೇಷತೆ ಇದೆ, ಜೊತೆಗೆ ಶ್ರೀನಿವಾಸ ಶರ್ಮನಿಗೂ ಸಹಿತ ನಿಮ್ಮೆಲ್ಲರ ಆಶೀರ್ವಾದ ಇದೆ. ಹಾಗೆ ಇವತ್ತಿನ ಈ ಗಂಗಾ ಯಮುನಾ ಸರಸ್ವತಿ ವಿಶೇಷವಾಗಿರ್ತಕ್ಕಂತಹ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯ ಉಪಾಸನೆ, ಶಕ್ತಿ ದೇವತಾ ಆರಾಧನೆ ಇದೆಲ್ಲವೂ ಸಹಿತ ಒಂದು ಸೌಭಾಗ್ಯವೇ ಸರಿ. ಬನ್ನಿ ಶಿವರಾತ್ರಿಯ ವಿಶೇಷತೆಯನ್ನು ಇನ್ನಷ್ಟು ನೋಡೋಣ. महामृत्युंजय का है उच्चार सुंदरम, महामृत्युंजय का है उच्चार सुंदरम, हे मंत्र सुंदरम,
मंत्रोच्चार सुंदरम मंत्र सुंदरम मंत्रोच्चार सुंदरम महामृत्युंजय का है उच्चार सुंदरम महामृत्युंजय का है उच्चार सुंदरम ओम सुंदरम ओमकार सुंदरम ओम सुंदरम ओंकार सुंदरम शिव सुंदरम शिव नाम सुंदरम शिव सुंदरम शिव नाम सुंदरम हरे नम पार्वती पदे हर हर महादेव हरे नम पार्वती पदे हरे नम पार्वती पदे ಪರಮ ಪವಿತ್ರವಾಗಿರ್ತಕ್ಕಂತಹ ತುಂಗನಾಥಿಗೆ ನಾವು ಬಂದಿದ್ದೇವೆ. ಇದು ರಮಣೀಯವಾಗಿರ್ತಕ್ಕಂತಹ ಕ್ಷೇತ್ರ. ಪ್ರಕೃತಿಯ ಮಡಿಲಲ್ಲಿ ಸಾಂಬ ಸದಾಶಿವ ಈ ಹಾಲಿನ ಹಾಸಿಗೆಯ ಮೇಲೆ ಭಗವಂತ ಕೂತಿದ್ದಾನೆ. ಗಿರಿಜಾಶಂಕರ, ಭೋಲೆನಾಥ್, ಬೊಂಬೊಂ ಭೋಲೆನಾಥ್ ಹೀಗೆ ವಿಶೇಷವಾಗಿ ನಾನಾ ಹೆಸರುಗಳಿಂದ, ಅದರಲ್ಲೂ ಓಂ ಶಿವಾಯ ನಮಃ, ಮಹೇಶ್ವರಾಯ ನಮಃ, ಶಂಭವೇ ನಮಃ, ಪಿನಾಕಿನೇ ನಮಃ, ಶಶಶೇಖರಾಯ ನಮಃ, ಕಪರ್ಧನೇ ನಮಃ, ನೀಲಲೋಹಿತಾಯ ನಮಃ, ಖಡ್ಗಾಂಗಿನೇ ನಮಃ, ಓಂ ಮಹಾರೂಪಾಯ ನಮಃ, ಭಸ್ಮೋದ್ಧೂಳಿತ ವಿಗ್ರಹಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಶಿವರಾತ್ರಿಯ ಈ ವಿಶೇಷವಾಗಿರ್ತಕ್ಕಂಥ ಪರ್ವಕಾಲ, ತಾವೆಲ್ಲರೂ ಶಿವರಾತ್ರಿಯ ಈ ಶುಭ ದಿನದಂದು ತಾವೆಲ್ಲರೂ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ. ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯದಲ್ಲಿ ಪ್ರತಿ ವರ್ಷ ಒಂದಲ್ಲ ಒಂದು ವಿಶೇಷತೆಗಳು ನಡೀತಾ ಇರುತ್ತೆ. ಪೂಜಾ ಅನುಷ್ಠಾನಕ್ಕೆ ಸಾಕಷ್ಟು ಜನ ಭಕ್ತರು ಆಗಮಿಸ್ತಾ ಇರ್ತಾರೆ. ಇವತ್ತಿನ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ನನ್ನೊಂದಿಗೆ ಬ್ಯಾಟರಾಯನಪುರದ ವಿಧಾನಸಭಾ ಕ್ಷೇತ್ರದಲ್ಲಿ ವಾಸವಾಗಿರ್ತಕ್ಕಂತಹ ಜನಸೇವೆಯೇ ಜನಾರ್ದನನ ಸೇವೆ ಎಂಬಂಥ ರೀತಿ ತಮ್ಮ ಸೇವಾ ಮನೋಭಾವವನ್ನು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಿತ್ಯವೂ ನಡೆಸ್ಕೊಂಡ್ಬರ್ತಿರ್ತಕ್ಕಂಥ ನನ್ನ ಆತ್ಮೀಯರಾದಂಥ ಎ ರವಿರವರು ಸಹಿತ ಆಗಮಿಸಿದ್ದಾರೆ. ಅವರೊಂದಿಗೆ ಅವರ ಧರ್ಮಪತ್ನಿಯವರು, ಅವರ ಕುಟುಂಬ ಮತ್ತು ಅವರ ಶಿಷ್ಯವರ್ಗ ಎಲ್ಲರೂ ಆಗಮಿಸಿದ್ದಾರೆ. ಇದರ ಜೊತೆಗೆ ಕೇದಾರಲ್ಲಿ 6 ತಿಂಗಳ ಕಾಲ ನಿರಂತರವಾದಂಥ ಸೇವೆಯನ್ನು ಸಲ್ಲಿಸುವಂತಹ ನಮ್ಮ ವಾಗೀಶ್ಲಿಂಗಾರವರು ಸಹಿತ ಆಗಮಿಸಿದ್ದಾರೆ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ನೋಡುವಂತಹದ್ದು ಶ್ರೀನಿವಾಸ್ ಶರ್ಮನ್ನ. ಹಾಗಾಗಿ ಮನೋಗತ ಪ್ರಶ್ನಾತಂತ್ರ ಇಂದಿಗೆ ವರ್ಷ ಆಗ್ತಾ ಇದೆ. ಜೊತೆಗೆ ಶಿವನ ಆರಾಧನೆ ಮಾಡುವಾಗ ತಾವೇ ಸ್ವಯಂ ಈ ತುಂಗನಾಥ ಕ್ಷೇತ್ರಕ್ಕೆ ಬಂದು ನೀವೇ ಅಭಿಷೇಕವನ್ನು ಮಾಡ್ತಿದ್ದೀರೇನೋ ಎಂಬಂಥ ರೀತಿ ಭಗವಂತನ ಪ್ರಾರ್ಥನೆ ಮಾಡಿ. ಈ ಒಂದು ಕ್ಷೇತ್ರದಲ್ಲಿ ಇವತ್ತು ನನ್ನೊಂದಿಗೆ ನನ್ನ ಆತ್ಮೀಯರಾದಂಥ ಅಂಬರೀಷ್ ರವರು ಸಹಿತ ಆಗಮಿಸಿದ್ದಾರೆ. ಹೀಗೆ ಅಂಬರೀಷ್ ಆಗ್ಬೋದು, ನಮ್ಮ ರವಿಯವರ ಆತ್ಮೀಯರು, ಅವರ ಶಿಷ್ಯವರ್ಗ ಎಲ್ಲರೂ ಬಂದಿದ್ದಾರೆ. ತುಂಗನಾಥಿಗೆ ತಾವೇ ಸ್ವತಃ ಬಂದು ಭಗವಂತನ ಅಭಿಷೇಕ ಮಾಡಿ ಈ ಒಂದು ಹಿಮದಲ್ಲಿ ಕೂತು ದೇವರ ಧ್ಯಾನ, ಪೂಜೆ, ಅನುಷ್ಠಾನವನ್ನು ಮಾಡುವಂಥದ್ದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದರೆ ಕಾರ್ಯಕ್ರಮದಲ್ಲಿ ತಾವು ವೀಕ್ಷಣೆ ಮಾಡ್ತಿದ್ದೀರಿ. ವೀಕ್ಷಣೆ ಮಾಡುವುದು ನಿಮ್ಮ ಅದೃಷ್ಟವೇ. ಆದರೆ ನೀವೇ ಸ್ವಯಂ ಇಲ್ಲಿ ಬಂದು ಭಗವಂತನ ಸೇವೆ ಮಾಡೋದಿದೆಯಲ್ಲ, ಅದು ಸಾಮಾನ್ಯವಾದ ಮಾತಲ್ಲ. ಅದಕ್ಕಾಗಿ ಭಗವತ್ ಸೇವೆ ಮಾಡುವಂತಹ ಭಾಗ್ಯ ಭಗವಂತ ನಿಮಗೆ ಕರುಣಿಸಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಜಗದ್ಗುರುಗಳಾದಂಥ ಆದಿಶಂಕರರು ಒಂದು ಮಾತು ಹೇಳಿದ್ದಾರೆ. ಯಾರಿಗೆ ಮನೆಯಲ್ಲೇ ಕೂತು ಧ್ಯಾನ, ಯೋಗ, ಪೂಜೆ, ಪುನಸ್ಕಾರಗಳನ್ನು ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡಬೇಕು ಅಂತಿರುತ್ತೋ ಅವರು ಮಾನಸ ಪೂಜೆಯಲ್ಲೇ ವಿಶೇಷವಾದ ಆರಾಧನೆಯನ್ನು ಮಾಡಬಹುದು. ಈ ಮಾನಸ ಪೂಜೆ ಎಂಬತಕ್ಕಂಥದ್ದು ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಮನೆಯಲ್ಲೇ ಕೂತು ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳು ಏನು ಬೇಕಾದರೂ ಸರಿಯೇ, ಜೊತೆಗೆ ಹಾಲು, ಮೊಸರು, ತುಪ್ಪ, ಬಾಳೆಹಣ್ಣು, ಜೇನುತುಪ್ಪ ಅಭಿಷೇಕಕ್ಕೆ ಏನು ಬೇಕಾದರೂ ಸರಿಯೇ, ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲ ಫಲಪುಷ್ಪಗಳನ್ನು ಸಹಿತ ಭಗವಂತನಿಗೆ ಅರ್ಪಣೆ ಮಾಡಬಹುದು. ಅಂತಹ ಅರ್ಪಣೆ ಮಾಡಿ ವಿಶೇಷವಾದ ಸೇವೆಯನ್ನು ಸಲ್ಲಿಸಲಿಕ್ಕೂ ಸಹಿತ ನಿಮ್ಮೆಲ್ಲರಿಗೂ ಅನುಗ್ರಹ ಇದೆ. ಅದಕ್ಕಾಗಿ ನೀವೆಲ್ಲರೂ ನಾವಿಲ್ಲಿ ಸಂಕಲ್ಪವನ್ನು ಮಾಡುವಾಗ ಪ್ರತಿಯೊಬ್ಬರು ಸಹಿತ ನಿಮ್ಮ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರವನ್ನು ಪ್ರತಿಯೊಬ್ಬರು ಹೇಳ್ಕೊಳ್ಳಿ. ಈ ಸೌಭಾಗ್ಯ ಸಾಮಾನ್ಯಕ್ಕೆ ಸಿಗ್ತಕ್ಕಂಥದ್ದಲ್ಲ. ಇದೊಂದು ರಮಣೀಯವಾದಂಥ ಸಾನ್ನಿಧ್ಯ. ನಿಜಕ್ಕೂ ಇಲ್ಲಿವರೆಗೂ ಪರಿಕ್ರಮಿಸಿರ್ತಕ್ಕಂಥದ್ದು ನಮ್ಮ ಯಾರಿಗೂ ಸಮಸ್ಯೆ ಅಲ್ಲ, ನೋವಲ್ಲ. ಆದರೆ ಭಗವಂತನ ಸೇವೆ ಮಾಡುವಾಗ ಸಿಗತಕ್ಕಂಥ ಆನಂದ ಇದೆಯಲ್ಲ, ನಿಜಕ್ಕೂ ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ಹಾಗಾಗಿ ಈ ಯಾತ್ರೆಯಲ್ಲಿ ಯಾರೆಲ್ಲ ಬಂದಿದ್ದಾರೆ, ಯಾತ್ರೆಯಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರ ಮುಖದಲ್ಲೂ ಮಂದಹಾಸ ಇದೆ. ಆದರೆ ಮಂದಹಾಸದಲ್ಲಿದೆ ತರಡೆ ತುಂಬ ತಂಪಿದೆಯಲ್ಲ, ಐಸಲ್ಲಿ ಕೂತ್ಕೊಂಡು ಈ ಅನುಷ್ಠಾನ ಮಾಡೋದು ಸ್ವಲ್ಪ ಕಷ್ಟನೇ. ಆದರೂ ಹಿಮದಲ್ಲಿ ಸದಾಕಾಲ ವರ್ಷದ 365 ದಿವಸ ಈ ಪ್ರಕೃತಿಯ ಮಡಿಲಲ್ಲೇ ಚಂದ್ರಶೇಖರ ಸಾಂಬ ಸದಾಶಿವ ನೆಲೆ ನಿಂತಂಥದ್ದು. ಚಂದ್ರಶೇಖರನಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ಇಲ್ಲೇ ಪೂಜೆ ಆಗಬೇಕು ಎಂಬತಕ್ಕಂಥ ನನ್ನ ಸಂಕಲ್ಪ ಇವತ್ತು ಪರಿಪೂರ್ತಿ ಆಗ್ತದೆ ಎಂಬತಕ್ಕಂತಹ ಸಂತೋಷ ನನಗಿದೆ. ಹಾಗಾಗಿ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಗಣಪತಿ ಪೂಜೆಯನ್ನು ಪ್ರಾರಂಭ ಮಾಡೋಣ. ಓಂ ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪವಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋ
प्रसीद साधनम् ओम सद्यो जातं प्रपद्यामि सद्यो जाताय वै नमो नमः भवे भवेनाति भवे भवोद्भवाय नमः वामदेवाय नमो ज्येष्ठाय नमः श्रेष्ठाय नमः रुद्राय नमः कालाय नमः गणाय नमः फलविगणाय नमः बलाय नमः कैलासशैलस्थितदेवताय नमः ಭಗವಂತನ ಹತ್ರ ಪ್ರಾರ್ಥನೆ ಮಾಡತಕ್ಕಂತಹ ಕಾಲ ಈ ಕಾಲ ನನ್ನ ಪ್ರಾರ್ಥನೆ ಇರತಕ್ಕಂತಹದ್ದು ಜೈ ಜವಾನ್ ಜೈ ಕಿಸಾನ್ ರೈತರಿಗಾಗಿ ಯೋಧರಿಗಾಗಿ ಎಂಬತಕ್ಕಂಥ ಆ ಪ್ರಧಾನ ಸಂಕಲ್ಪವೇ ಇಲ್ಲಿ ಮಾಡ್ತಿರ್ತಕ್ಕಂಥದ್ದು ಇನ್ನು ನನ್ನ ಆತ್ಮೀಯರಾದಂತಹ ಏರವೀರವರು ಸಿದ್ಧ ನನ್ನೊಂದಿಗೆ ಬಂದಿದ್ದಾರೆ ಅವರ ಮನಸ್ಸಲ್ಲಿರ್ತಕ್ಕಂಥ ಸಂಕಲ್ಪ ಪರಿಪೂರ್ತಿ ಆಗಲಿ ತುಂಗನಾಥ ಕ್ಷೇತ್ರ ತುಂಗನಾಥನ ಅನುಗ್ರಹ ಅವರಿಗಿರಲಿ ಅವರು ಮತ್ತು ಅವರ ಕುಟುಂಬದಲ್ಲಿ ಸದಾಕಾಲ ಭಗವತ್ ಸಂಕಲ್ಪದಿಂದ ಕ್ಷೇಮವಾಗಿ ಆರೋಗ್ಯಕರವಾಗಿ ಅವರ ಮನೋಕಾಮನೆಗಳು ಸಿದ್ಧಿಯಾಗಲಿ ಹಾಗೆ ನನ್ನೊಂದಿಗೆ ಯಾರೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆ ಸಿದ್ಧಿಯಾಗಲಿ ಅಂತ ನಾನು ಗಣಪತಿಯನ್ನು ಮತ್ತು ತುಂಗನಾಥನ ಕೇದಾರೇಶ್ವರನ್ನ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ ಹಾಗೆ ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ಸೃಷ್ಟಿಯಲ್ಲಿ ಸಂಸ್ಕಾರ ಸಂಸ್ಕೃತಿ ಆ ಸಂಸ್ಕಾರ ಸಂಸ್ಕೃತಿ ಪ್ರತಿಯೊಬ್ಬರ ಮನೆಯಲ್ಲೂ ಇರಲಿ ಪ್ರತಿಯೊಬ್ಬರ ಮನೆ ನಂದಗೋಕುಲವಾಗಿರಲಿ ಇಡೀ ರಾಜ್ಯ ದೇಶ ವಿಶ್ವವೇ ಆನಂದಮಯವಾಗಿರಲಿ ಲೋಕ ಕಲ್ಯಾಣಾರ್ಥವಾದಂಥ ಇವತ್ತಿನ ಈ ಮಹಾಸಂಕಲ್ಪ ಎಲ್ಲರಿಗೂ ಶುಭ ಉಂಟಾಗಲಿ ನಮಃ ಶಿವಾಭ್ಯಾಂ ಜಟಿಲಂ ಧರಾಭ್ಯಾಂ ಜರಾಮೃತಿಭ್ಯಾಂ ಚ ವಿವರ್ಜಿತಾಭ್ಯಾಂ ಜನಾರ್ದನಾಬ್ಜೋದ್ಭವ ಪೂಜಿತಾಭ್ಯಾಂ ನಮೋ ನಮಃ ಶಂಕರ. ತುಂಗನಾಥ ಕ್ಷೇತ್ರದಲ್ಲಿ ಗಣಪತಿಗೆ ಧೂಪದೀಪ ನೈವೇದ್ಯವನ್ನು ಮಾಡೋಣ. ಓಂ ದಶಾಂಗಂ ಗುಗ್ಗಲಂದೋಪಂ ಸುಗಂಧಂಚ ಸುಮನೋಹರಂ ಕಪಿಲಾಗ್ರ ಸಂಯುಕ್ತಂ ದೋಪೋಯಂ ಪ್ರದೃಶ್ಯದ. ನಾನು ಧೂಪವನ್ನು ಮಾಡಿದ್ರು ತಾವೇ ತಮ್ಮ ಸ್ವಹಸ್ತದಿಂದ ಧೂಪವನ್ನು ಮಾಡುತ್ತಿದ್ದೇವೇನೋ ಎಂಬಂಥ ರೀತಿ ನೀವು ಸಂಕಲ್ಪ ಮಾಡಬಹುದು. ಇದನ್ನೇ ಮಾನಸ ಪೂಜೆ ಅಂತ ಜಗದ್ಗುರುಗಳಾದಂಥ ಆದಿಶಂಕರರು ಹೇಳಿದ್ದಾರೆ. ಹಾಗಾಗಿ ಇವತ್ತಿನ ಪ್ರಧಾನವಾಗಿರ್ತಕ್ಕಂಥ ಕಾಯಕವನ್ನು ಎಲ್ಲರೂ ಭಾಗಿಯಾಗಿ ಎಲ್ಲರೂ ಸೇರಿ ಎಲ್ಲರ ಸಮ್ಮುಖದಲ್ಲಿ ನಡೀತಿರ್ತಕ್ಕಂತಹ ಇವತ್ತಿನ ಈ ಕಾಯಕ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಇನ್ನು ಸ್ವಾಮಿಗೆ ಪ್ರತ್ಯಕ್ಷ ದೀಪಂ ದರ್ಶಯಾಮಿ, ಪ್ರತ್ಯಕ್ಷವಾಗಿ ಕಾಣ್ತಿರ್ತಕ್ಕಂತಹ ದೀಪವನ್ನು ಸ್ವಾಮಿಯ ಸಾನ್ನಿಧ್ಯದಲ್ಲಿ ಇಟ್ಟಿದ್ದೀವಿ. ಸ್ವಾಮಿ ಧೂಪ ದೀಪ ನೈವೇದ್ಯ ಎಲ್ಲವನ್ನೂ ನೋಡಿದ್ದಾನೆ. ಇನ್ನು ಸಾಂಬ ಸದಾಶಿವನಿಗೆ ತುಂಗನಾಥನಿಗೆ ಗೋಕ್ಷೀರ ಭಸ್ಮ ಮತ್ತು ಗಂಧ ಅರಿಶಿನ ಎಲ್ಲದರಿಂದಲೂ ಅಭಿಷೇಕವನ್ನು ಮಾಡೋಣ. ಈ ಸುಂದರವಾದಂತಹ ರಮಣೀಯವಾದಂತಹ ಈ ಸ್ವಚ್ಛಂದವಾದಂತಹ ಈ ಪ್ರದೇಶದಲ್ಲಿ ಸೂರ್ಯ ಆಗಾಗ ಬರ್ತಾನೆ, ಆಗಾಗ ಮನೆಗೆ ಹೊರಡ್ತಾನೆ. ನಾವು ಇಲ್ಲಿವರೆಗೂ ಬಂದದ್ದೇ ಬಹಳಷ್ಟು ಪ್ರಯಾಸವಾಗಿದೆ. ಏನೇ ಆದರೂ ಎಲ್ಲವೂ ಸಹಿತ ಸರ್ವಂ ಶಿವಮಯಂ, ಎಲ್ಲವೂ ಶಿವನಿಗೆ ಅರ್ಪಣೆ ಮಾಡಿ ಮಾಧ್ಯಾಹ್ನಿಕ ಅನುಷ್ಠಾನ, ಭಗವಂತನಿಗೆ ವರ್ಷದ 365 ದಿವಸ ಅನುಷ್ಠಾನ, ಚಂದ್ರಶೇಖರನಿಗೆ ನಿತ್ಯಾನುಷ್ಠಾನ, ಹಾಗೆ ತುಂಗನಾಥನಿಗೆ ಮಾಧ್ಯಾಹ್ನಿಕದ ವಿಶೇಷವಾದ ಅನುಷ್ಠಾನವನ್ನು ಮಾಡಿ ಗೋಕ್ಷೀರದಿಂದ ಅಭಿಷೇಕವನ್ನು ಮಾಡೋಣ. गंगाधरं दशभुजं सर्वाभरणभूषितं नीलग्रीवं शशाङ्काङ्कं नागयज्ञोपवीदिनं व्याघ्रदर्भोत्तरीयं च वरेण्यमभयप्रदं कमण्डलवक्षसूत्राणाधानिनं शूलपाणिनं ज्वलन्तं पिङ्गलजटाशिखामद्योतधारिणं विशस्कन्धसमानोढं उमादेहार्धदारिणम् अमृतेनाप्लुतं शान्तं दिव्यभोगसमन्वितं दिग्देवतासमायुक्तं सुरासुरनमस्कृतं नित्यं च शाश्वतं शुद्धं ध्रुवमक्षरमव्ययं सर्वव्यापिनमीशानं रुद्रं वै विश्वरूपिणम् एवं ध्यात्वा तुजः सम्यक् ततो यजनमारभेत् अथातो रुद्रस्नानार्चनाभिषेकविधिं व्याख्यास्यामः आदितयेव तीर्थे स्नात्वा उदेत्य शुचिः रजतो ब्रह्मचारी शुक्रवासा देवाभिमुखस्थित्वा आत्मनि देवता स्थापयेत् प्रजनने ब्रह्मा तिष्ठतु पादयोर्विष्णुस्तिष्ठतु हस्तयोर्हरस्तिष्ठतु बाह्वोरिन्द्रस्तिष्ठतु जठरे अग्निस्तिष्ठतु हृदये शिवस्तिष्ठतु कण्ठे वसवस्तिष्ठन्तु वक्त्रे सरस्वती तिष्ठतु नासिकयोर्वायुस्तिष्ठतु नयनयोश्चन्द्रादित्यो तिष्ठेताम् कर्णयोरश्विनो तिष्ठेताम्
तिष्ठतु सर्वे शृङ्गेषु सर्वा देवता यथा स्थानं तिष्ठन्तु मागुं रक्षन्तु ॐ अग्निर्मे वाजिश्रितः वाहृदये हृदयं मयि अहमृते. ಬೆಂಗಳೂರಿನಿಂದ ಉತ್ತರಾಖಂಡದ 3000 ಅಡಿಗಳ ಮೇಲೆ ಇರೋವಂಥ ತುಂಗೆ ಧಾಮಕ್ಕೆ ನಾವು ಬಂದಿದ್ದೀವಿ. ಇಲ್ಲಿಂದ ಗಂಗಾ ಜಲವನ್ನು ತಗೊಂಡು ಹೋಗಬೇಕು. ನಮ್ಮ ಸಮಸ್ತ ಕರ್ನಾಟಕಕ್ಕೆ ಒಳ್ಳೆಯದಾಗಬೇಕು. ಅದರಲ್ಲೂ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ವಾಸ ಮಾಡೋವಂಥ ಎಲ್ಲ ಜನತೆಗೂ ಒಳ್ಳೆಯದಾಗಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ಮನೆ ಮನೆಗೂ ಗಂಗಾ ಜಲವನ್ನು ತಲುಪಿಸ್ಬೇಕು ಅಂತ ಹೇಳಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಮೃತ್ಯೋಮೃಕ್ಷೇಮಾಮೃತಾದು ತ್ರ್ಯಂಬಕೇಶ್ವರ ಮಹಾಶಕ್ತಿರ್ದೇವತಾಭ್ಯೋ ನಮಃ. ತುಂಗನಾಥ ಎಂಬತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರದಲ್ಲಿ ಇಷ್ಟೊಂದು ಹಿಮದ ಮಧ್ಯದಲ್ಲಿ ಯಜ್ಞೇಶ್ವರ ಸಹಿತ ಇಲ್ಲಿದ್ದಾನೆ. ಏನೇ ಆದರೂ ಈ ಪಂಚಭೂತಗಳಲ್ಲಿ ಅಂತಹ ಒಂದು ಶಕ್ತಿ ಇದೆ. ಪಂಚಭೂತಗಳಲ್ಲಿರ್ತಕ್ಕಂಥ ಶಕ್ತಿಯೇ ಅಂತಹ ವಿಶೇಷ. ಇನ್ನು ರುದ್ರನಿಗೆ ಯಾವುದಾದ್ರೂ ಸಹಿತ ಎಲ್ಲವೂ ಆತನಾಧೀನವೇ. ಅಗ್ನಿಯೂ ಅವಂದೇ, ಜಲವೂ ಅವಂದೇ, ಹಿಮವೂ ಅವಂದೇ. ಚಂದ್ರಶೇಖರನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಾಡಲಿಕ್ಕಾಗಿ ತುಂಗನಾಥ್ ಎಂಬತಕ್ಕಂಥ ಈ ಮಹಾಕ್ಷೇತ್ರದಲ್ಲಿ ಇಷ್ಟೊಂದು ಅದ್ಭುತಕರವಾದಂತಹದ್ದು ಲೋಕ ಕಲ್ಯಾಣಾರ್ಥವಾಗಿ ಸರ್ವರ ಹಿತಕ್ಕಾಗಿ. ಇದು ಯಾರೊಬ್ಬರ ಸಂಕಲ್ಪ ಅಲ್ಲ, ಅಥವಾ ಯಾರೊಬ್ಬರ ಉದ್ಧಾರಕ್ಕಾಗಿ ಮಾಡ್ತಿರ್ತಕ್ಕಂಥದ್ದಲ್ಲ. ವಿಶ್ವವೇ ಸುಖ ಶಾಂತಿ ನೆಮ್ಮದಿಯುತವಾಗಿರಬೇಕು ಎಂಬತಕ್ಕಂಥ ಮಹದಾಸೆಯಿಂದ ಇವತ್ತು ಇಲ್ಲಿ ತುಂಗನಾಥೇಶ್ವರರ ಸಾನ್ನಿಧ್ಯದಲ್ಲಿ, ಅದರಲ್ಲೂ ಮಧ್ಯದಲ್ಲಿ ತಾವು ನೋಡ್ತಿದ್ದೀರಿ ಅಮರನಾಥನ ಆ ವಿಶೇಷವಾಗಿರ್ತಕ್ಕಂಥ ಹಿಮದ ಲಿಂಗ ಹೇಗಿದೆಯೋ ಹಾಗೇ ನಿಂತಿರ್ತಕ್ಕಂಥದ್ದು. ಅಮರನಾಥನ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಆ ಸಾನ್ನಿಧ್ಯದ ಪಕ್ಕದಲ್ಲಿರ್ತಕ್ಕಂಥ ತುಂಗನಾಥು, ಅದರ ಪಕ್ಕದಲ್ಲಿ ದೇವಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಂಬಾ ಡಮ 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 ಡಮರು ಬಾಜೆ ಡಮ 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 ಡಮರು ಬಾಜೆ ಧಿಮಿಕ ಧಿಮಿಕ ಧಿಂ ಮೃದಂಗ ಬಾಜೆ ಧಿಮಿಕಟ್ ಮೃದಂಗ ಬಾಜೆ ಹರ ಹರ ಮಹಾದೇವ ಹರ ಹರ ಮಹಾದೇವ ಹರ ಹರ ಮಹಾದೇವ ಹರ ಹರ ಮಹಾದೇವ ಶಿವಾಯ ಶಿವಾಯ ನಮೋ ಓಂ ನಮಃ ಶಿವಾಯ ಶಿವಾಯ ನಮೋ ಓಂ ನಮಃ ಶಿವಾಯ ಶಿವಾಯ ನಮೋ ಓಂ ನಮಃ ಶಿವಾಯ ಶಿವಾಯ ನಮೋ ಶಿವ 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 ಶಿವಾಯ ನಮೋ ಹರ 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 ಹರಾಯ ನಮೋ ಶಿವ 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 ಶಿವಾಯ ನಮೋ ಹರ 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 ಹರಾಯ ನಮೋ ಓಂ ನಮಃ ಶಿವಾಯ ಶಿವಾಯ. ವಿಶೇಷವಾಗಿರ್ತಕ್ಕಂಥ ರುದ್ರ ಹವನವನ್ನು, ದುರ್ಗಾ ಹವನವನ್ನು, ಹಾಗೆ ತಾಯಿ ಮಹಾಲಕ್ಷ್ಮಿ ಹವನವನ್ನು ನಡೆಸಿದ್ದೀವಿ. ಇಷ್ಟೆಲ್ಲ ಈ ಕ್ಷೇತ್ರದಲ್ಲಿ ಮಾಡಲಿಕ್ಕಾಗುವಂಥದ್ದು ಬಹಳ ಕಷ್ಟವೇ. ಕಷ್ಟ ಆದರೂ ಮಾಡಬೇಕು. ಯಾಕೆಂದರೆ ಇದನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಹಾಗೂ ಬಹಳ ದೂರದಿಂದ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ನಾಗರಿಕರಿಗೂ ಸಹಿತ ಗಂಗಾ ಜಲವನ್ನು ವಿತರಣೆ ಮಾಡಬೇಕು, ಗಂಗೆಯನ್ನು ಪೂಜಿಸಬೇಕು. ಅವರು ಮಾಡಿರುವ ಸಂಕಲ್ಪ ನಿಜಕ್ಕೂ ನಾನು ಅಂದ್ಕೊಂಡಿದ್ದೇನೆ ಇದು ಪರಿಪೂರ್ತಿ ಆಯಿತು ಅಂತ. ಯಾಕೆಂದರೆ ಇಷ್ಟು ಕಾಯಕವನ್ನು ಮಾಡಲಿಕ್ಕೆ, ಇಷ್ಟೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಭಗವಂತನೇ ಇಷ್ಟು ಅಣಿ ಮಾಡಿಕೊಟ್ಟಿದ್ದಾನಲ್ಲ, ಇನ್ನು ಅವರ ಸಂಕಲ್ಪ ಖಂಡಿತ ಹಿಡಿರುತ್ತೆ. ಹಾಗೆ ಅವರ ಮನೋಸಂಕಲ್ಪ ಏನಿದೆಯೋ ಅದು ಸಹಿತ ಕಾರ್ಯಸಿದ್ಧಿ ಆಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. मन भावन सुंदरम दर्शन है फलदायी मन
पावन धाम सुंदरम द्वादश ज्योतिर्लिंग पावन धाम सुंदरम दर्शन है ಈ ಒಂದು ಪೂಜಾ ಮಹಾಕಾರ್ಯದಲ್ಲಿ ಮಹಾರುದ್ರಾಭಿಷೇಕ, ಮಹಾರುದ್ರ ಹೋಮ ಹಾಗೂ ಚಂಡಿ ಹೋಮವನ್ನು ನಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಆನಂದ್ ಗುರುಜಿಯವರು ಇಷ್ಟು ದೂರದಿಂದ ಬಂದು ಈ ತುಂಗನಾಥ ಮಹಾಕ್ಷೇತ್ರದಲ್ಲಿ ಭಾಳ ಸುಂದರವಾಗಿರ್ತಕ್ಕಂಥ ಈ ಪರಿಸರದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸಿ ಬಹಳ ಮಹಾನ್ ದಾಸೆಯಾಗಿದೆ. ಭಾಳ ಸುಂದರವಾಗಿ ಕಾರ್ಯಕ್ರಮವನ್ನು ಈ ತುಂಗನಾಥ ಕ್ಷೇತ್ರದಲ್ಲಿ ಮಹರ್ಷಿ ವಾಣಿಯ ಆನಂದ್ ಗುರುಜಿಯವರು ಹಾಗೂ ಶ್ರೀನಿವಾಸ ಶರ್ಮ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ. ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಸರ್ವ ಭಕ್ತಾದಿಗಳಿಗೆ ಕೇದಾರನಾಥ, ತುಂಗನಾಥ ಹಾಗೂ ಪಂಚಕೇದಾರೇಶ್ವರರು ಸುಖ, ಶಾಂತಿ, ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾವು ಸಹಿತ ಭಗವಂತ ತುಂಗನಾಥನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ, ಆನಂದ ಗುರುಜಿಯವರ ಬಳಗ ಸಮೇತ ಅವರ ಆತ್ಮೀಯ ಶಿಷ್ಯರಾಗಿರ್ತಕ್ಕಂಥ ಎ ರವಿಯವರು ಹಾಗೂ ಅವರ ಎಲ್ಲ ಸಂಬಂಧಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆ ಎ ರವಿಯವರಿಗೆ ಭಗವಂತ ತುಂಗನಾಥ ಯಶಸ್ವಿಯನ್ನು ಕೊಡಲಿ, ಅವರು ಉತ್ತರೋತ್ತರವಾಗಿ ಬೆಳೀಲಿ, ಅವರೆಲ್ಲ ಕಾರ್ಯಗಳು ಯಶಸ್ವಿಯಾಗಿ ನಡೀಲಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸರ್ವ ಭಕ್ತಾದಿಗಳಿಗೆ ಭಗವಂತ ಸುಖವನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸೋಣ. ಬೋಲೋ ಶಂಕರ ಭಗವಾನ್ ಕಿ ಜೈ. हरे नमः पार्वती पते हर हर महादेव सुंदरम श्रीशैल पर है धाम मल्लिकार्जुन सुंदरम. ಹರ ಹರ ಮಹಾದೇವ, ಹರ ಹರ ಮಹಾದೇವ. ನಿಜಕ್ಕೂ ಇವತ್ತಿನ ದಿವಸ ನನಗಂತೂ ಬಹಳ ಸಂತೋಷ ಆಗ್ತಿದೆ. ಯಾಕೆ ಅಂದರೆ ಭೂ ಕೈಲಾಸ ಅಂತಲೇ ಹೇಳ್ಬೋದು. ತುಂಗನಾಥ್ ತುಂಬ ಅದ್ಭುತಕರವಾಗಿರ್ತಕ್ಕಂಥ ಕ್ಷೇತ್ರ. ಹಿಮ ಪರ್ವತಗಳಿಂದ ಕೂಡಿರ್ತಕ್ಕಂಥ ಈ ಒಂದು ಕ್ಷೇತ್ರ, ಹಿಮದಲ್ಲಿ ನಿರ್ಮಿತವಾಗಿರ್ತಕ್ಕಂಥ ಲಿಂಗಕ್ಕೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡಿತಕ್ಕಂಥದ್ದು ಮತ್ತು ಗುರುಜಿಯವರ ಆಶೀರ್ವಾದ, ಅವರು ನನಗೆ ಕೊಟ್ಟಿರತಕ್ಕಂಥ ಈ ಒಂದು ಸ್ಥಾನಮಾನ ಜೀ ಕನ್ನಡಕ್ಕೆ ನಾನು ಯಾವಾಗಲೂ ಕೂಡ ಚಿರಋಣಿ ಅಂತಲೇ ಹೇಳ್ಬೋದು. ರಾಘವೇಂದ್ರ ಹುಣಸೂರ್ಜಿಯವರಾಗಿರ್ಬೋದು, ಆಂಟೋನಿ ದಾಸ್ ಜಿಯವರಾಗಿರ್ಬೋದು, ನಿಜಕ್ಕೂ ಬಹಳ ಒಂದು ಮನಸ್ಸಿನಲ್ಲೇ ಒಂದು ಆತ್ಮಸ್ಥೈರ್ಯವನ್ನು ತುಂಬಿ ಇಲ್ಲ ನೀವು ಕೂಡ ಮಾಡ್ತೀರಿ ಎಂಬತಕ್ಕಂಥ ಧೈರ್ಯವನ್ನು ತುಂಬಿದ್ದಾರೆ. ಇದೆಲ್ಲವೂ ಕೂಡ ಒಂದು ರೀತಿ. ಆದರೆ ಇನ್ನು ಪ್ರತಿನಿತ್ಯ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ನಡಿಬೇಕಾದ್ರೆ ಅಲ್ಲಿರ್ತಕ್ಕಂಥ ಟೆಕ್ನಿಷಿಯನ್ಸು, ಕ್ಯಾಮ್ರಾ ಪರ್ಸನ್ಸು ಪ್ರತಿಯೊಬ್ಬರೂ ಕೂಡ ಬಹಳ ಹೆಚ್ಚಿನ ಮಟ್ಟದ ಸಹಕಾರವನ್ನು ಕೊಟ್ಟಿದ್ದಾರೆ. ಇದೆಲ್ಲರ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು ನಮ್ಮ ಮಂಜೂಜಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ PCR ಕೂತು ಆಡ್ತಕ್ಕಂಥ ಪ್ರತಿಯೊಂದು ಮಾತಿನಲ್ಲೂ ಕೂಡ ಏರಿಳಿತವನ್ನು ಕೂಡ ಅನುಭವಿಸಿ ಇಲ್ಲ ಹಿಂಗಲ್ಲ ಹಿಂಗೆ ಎಂಬತಕ್ಕಂಥ ಮಾತುಗಳನ್ನು ತೀಡಿ ಇವತ್ತಿನ ದಿವಸ ಈ ನಿಮ್ಮ ಶ್ರೀನಿವಾಸ ಶರ್ಮನನ್ನು ಹೊರತಂದಿರತಕ್ಕಂಥದ್ದಿದೆ. अवंतिका धाम है विशाल सुंदरम. अवंतिका धाम है विशाल सुंदरम. शिप्रा तट पर बैठे महाकाल सुंदरम. अद्रिजार्धं रुद्ररूपं ताण्डवप्रियमीश्वरम्. अद्रिजार्धं रुद्ररूपं ताण्डवप्रियमीश्वरं. वन्दे जटाधर शान्तसुन्दर दिव्यरूपमहेश्वरं. वन्दे जटाधर शान्तसुन्दर दिव्यरूपमहेश्वरम्. अद्रिजार्धं रुद्ररूपं ताण्डवप्रियमीश्वरम्. अद्रिजातं रुद्ररूपं ताण्डवप्रियमीश्वरम्. अद्रिजातं रुद्ररूपं ताण्डवप्रियमीश्वरम्.
त्रिगुणात्मकं त्रिशूलधर त्रयोबकं त्रिनेत्रं त्रिगुणात्मकौ त्रिशूलधर त्रयोबकं विश्वं विश्वेश्वरौ विषकण्ठ विषधर भूषितौ विश्वं विश्वेश्वरौ विषकण्ठ विषधर पूजितं वन्दे शिवं शशिशेखरं वन्दे शिवं करुणाकरम् सत्यं शिवसुन्दरं भद्रं शिवमङ्गलं सत्यं शिवसुन्दरं भद्रं शिवमङ्गलं शिवसन्ततं जितमन्मतं वन्दे नित्यनिरञ्जनौ ಹರಿದ್ವಾರದಿಂದ ಆಗಮಿಸಿರ್ತಕ್ಕಂತಹ ಗಂಗಾಜಲ ಬಹುಶಃ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಗಂಗಾಜಲದ ಸ್ವಾಗತವನ್ನು ಈ ಒಂದು ವಿಮಾನ ನಿಲ್ದಾಣದಲ್ಲಿ ಅದ್ಭುತವಾಗಿ ಸ್ವಾಗತ ಕೋರಿರ್ತಕ್ಕಂಥದ್ದು ಇದು ಬಹಳ ಸಂತೋಷದ ವಿಚಾರ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಂಗಾ ಒಂದು ಸ್ಥಾನಮಾನ. ಹರಿಯುವ ಗಂಗೆ ಸಾಮಾನ್ಯಳಲ್ಲ, ಗಂಗಾ ಸ್ನಾನ ತುಂಗಾಪಾನ ಎಂಬತಕ್ಕಂಥದ್ದಿದೆ. ಅಂತಹ ನಿಟ್ಟಿನಲ್ಲಿ ಇವತ್ತಿನ ದಿವಸ ಭಾರತದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಸಹಿತ ಗಂಗಾ ಮಾತೆಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು, ಗಂಗಾ ಶುದ್ಧೀಕರಣವನ್ನು, ಗಂಗೆ ಎಲ್ಲೆಲ್ಲಿ ಹರಿತಿದ್ದಾಳೋ ಆ ಎಲ್ಲ ಸಾನ್ನಿಧ್ಯಗಳನ್ನು ಸ್ವಚ್ಛತೆಯಿಂದ ಕಾಪಾಡುವಂಥ ರೀತಿಯಲ್ಲಿ ಕರೆ ಕೊಟ್ಟಿದ್ದಾರೆ. ಅದೇ ಪ್ರಕಾರ ನಡೀತಾ ಇದೆ. ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಸಹಿತ ಗಂಗಾಜಲವನ್ನು ತರಬೇಕು ಎಂಬತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಒಂದು ಬೃಹತ್ ಚಿಂತನೆ ನನ್ನ ಆತ್ಮೀಯರು ಮತ್ತು ಈ ಭಾಗದ ಜನನಾಯಕರಾಗಿ ಜನಸೇವೆಯೇ ಜನಾರ್ದನ ಸೇವೆ ಎಂಬತಕ್ಕಂಥ ರೀತಿ ರವಿರವರು ಈ ಒಂದು ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಎಲ್ಲ ದೇವಾಲಯಗಳಿಗೂ ಶಿವರಾತ್ರಿಯ ದಿನ ಗಂಗಾರತಿ, ಗಂಗಾ ಅಭಿಷೇಕವನ್ನು, ವಿಶೇಷವಾಗಿರ್ತಕ್ಕಂಥ ಗಂಗಾಜಲದಿಂದ ರುದ್ರಾಭಿಷೇಕವನ್ನು ಮಾಡಿಸುವಂತಹ ಕೈಂಕರ್ಯಕ್ಕೆ ಮುಂದಾಗಿದ್ದಾರೆ. ತುಂಗನಾಥ್ ಕೊರೆಯುವ ಚಳಿ, ಹಿಮ ಪ್ರದೇಶ, ಹಿಮದಲ್ಲಿ ಹಿಮಲಿಂಗವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ರುದ್ರನಿಗೆ ರುದ್ರಾಭಿಷೇಕ, ರುದ್ರಹವನ ಇದೆಲ್ಲವನ್ನು ಸಹಿತ ಬಹಳ ಅಚ್ಚುಕಟ್ಟಾಗಿ ನಡೆಸಿ ಈ ಶುಭ ಮುಹೂರ್ತದಲ್ಲಿ ಗಂಗೆಯನ್ನು ಬೆಂಗಳೂರಿಗೆ ಕರೆತಂದದ್ದು. ವಿಮಾನ ನಿಲ್ದಾಣದಿಂದ ಹೊರಬರ್ತಿರ್ತಕ್ಕಂಥ ಈ ಶುಭ ಸಂದರ್ಭ ತಾವೆಲ್ಲರೂ ಕಣ್ತುಂಬಿಸ್ಕೊಂಡಿದ್ದೀರಿ. ಇಷ್ಟು ಜನ ಮಹಿಳೆಯರು, ಹೆಣ್ಣುಮಕ್ಕಳು, ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಸ್ಥಾನಮಾನ ಇದೆ. ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಸಹಿತ ಪೂರ್ಣಕುಂಭ ಸ್ವಾಗತದಿಂದ ಇನ್ನೊಂದು ಹೆಣ್ಣುಮಗಳನ್ನು ಅಂದರೆ ಗಂಗೆಯನ್ನು ಬರಮಾಡಿಕೊಂಡಂಥ ರೀತಿ ಇದು ಬಹಳ ಅದ್ಭುತ. ಹಾಗಾಗಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೂ ಹಾಗೂ ಇಡೀ ಕರ್ನಾಟಕ ರಾಜ್ಯಕ್ಕೂ ಹಾಗೂ ಇಡೀ ವಿಶ್ವಕ್ಕೆ ಸಹಿತ ಗಂಗಾ ಮಾತೆಯ ಸಂಪೂರ್ಣ ಅನುಗ್ರಹ ಇರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಈ ಶುಭ ಸಂದರ್ಭದಲ್ಲಿ ಯಾರೆಲ್ಲ ಆಗಮಿಸಿದ್ದೀರಿ, ಯಾರೆಲ್ಲ ಈ ದೃಶ್ಯಗಳನ್ನು ಕಣ್ತುಂಬಿಸ್ಕೊಂಡಿದ್ದೀರಿ, ನಿಮ್ಮ ಜೀವನ ಪಾವನ ಅಂತ ಹೇಳೋಣ. ಯಾಕೆಂದರೆ ಹರಿದ್ವಾರದಿಂದ ಆಗಮಿಸಿರ್ತಕ್ಕಂತಹ ಗಂಗಾಜಲದಲ್ಲಿರ್ತಕ್ಕಂತಹ ಈ ಕುಂಭದಲ್ಲಿರ್ತಕ್ಕಂತಹ ಶಿವಪರಿವಾರ, ಈ ಕುಂಭದಲ್ಲಿ ಶಿವಪರಿವಾರ ಗಣಪತಿ, ಸುಬ್ರಹ್ಮಣ್ಯ, ಶಿವ, ಪಾರ್ವತಿ ಮತ್ತು ಗಂಗೆ ಜೊತೆಗೆ ಅವರ ವಾಹನಗಳ ಸಮೇತ ಇದರೊಳಗೆ ಸಂಪೂರ್ಣವಾದಂಥ ಜಲವನ್ನು ತಂದು ಇದು ಸೇರಬೇಕಾಗಿರ್ತಕ್ಕಂಥ ದೈವ ಸಾನ್ನಿಧ್ಯಗಳಿಗೆ ಸೇರಿಸಿ, ಇದಾದ ನಂತರ ಬೃಹತ್ ಮಟ್ಟದ ಆ ಒಂದು ಕೊಡ ಬಂದ ನಂತರ ಅಂದರೆ ಬರ್ತಕ್ಕಂಥ ವಾಹನದಲ್ಲಿ ಬರ್ತಕ್ಕಂಥ ಗಂಗಾಜಲವನ್ನು ಎಲ್ಲರ ಮನೆ ಬಾಗಿಲಿಗೂ ಸೇರಿಸುವಂಥ ಕಾಯಕವನ್ನು ನನ್ನ ಆತ್ಮೀಯರಾದಂಥ ರವಿರವರು ಅವರ ಪರಿವಾರ ಇದು ಮಾಡ್ತಾ ಇದೆ. ಇದು ಬಹಳ ಸಂತೋಷ. ರಾಜ್ಯದಲ್ಲೇ ಪ್ರಪ್ರಥಮ ಇಂತಹ ಒಂದು ಮಹತ್ತರವಾಗಿರ್ತಕ್ಕಂಥ ಧಾರ್ಮಿಕ ಸೇವೆ. ಒಳ್ಳೆಯದಾಗಲಿ, ಶುಭವಾಗಲಿ. ಯಾವುದೇ ಕಷ್ಟ ಇದ್ದರೂ ಗಂಗೆಯನ್ನು ನಾವು ಅಲ್ಲಿಂದನೇ ತರಬೇಕು ಅಂತ ಆಲೋಚನೆ ಮಾಡಿ ನಮ್ಮನ್ನು ಕರ್ಕೊಂಡೋಗಿ ನಮ್ಮೆಲ್ಲ ಕಾರ್ಯಕರ್ತರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಏನು ಹರಿದ್ವಾರದಲ್ಲಿ ಗಂಗೆಯ ಪೂಜೆಯನ್ನು ಸಲ್ಲಿಸಿ ನಮ್ಮ ಬ್ಯಾಟರಾಯನಪುರದ ಕ್ಷೇತ್ರದ ನನ್ನ ಕಾರ್ಯಕರ್ತರು ಮತ್ತು ನನ್ನ ಜನತೆ ಇವತ್ತು ನನಗೆ ಪ್ರೋತ್ಸಾಹ ನೀಡಿ ನಮ್ಮ ಆನಂದ್ ಗುರೂಜಿಗಳ ಸಮ್ಮುಖದಲ್ಲಿ ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಶಿವರಾತ್ರಿ ದಿನದಂದು ಗಿರಿಜಾ ಕಲ್ಯಾಣ ಉತ್ಸವವನ್ನು ನಾವು ಮಾಡೋ ಮುಖಾಂತರ ಎಲ್ಲ ಜನರಿಗೂ ಒಳ್ಳೆಯದಾಗಬೇಕು, ನಮ್ಮೆಲ್ಲ ಕಾರ್ಯಕರ್ತರಿಗೂ ಒಳ್ಳೆಯದಾಗಬೇಕು, ಬ್ಯಾಟರಾಯನಪುರದಲ್ಲಿ ವಾಸ ಮಾಡೋಂಥ ಪ್ರತಿಯೊಬ್ಬ ನಾಗರಿಕರಿಗೂ ಒಳ್ಳೆಯದಾಗಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ಮನೆ ಮನೆಗೂ ಗಂಗೆಯನ್ನು ತಲುಪಿಸ್ಬೇಕು ಅಂತೇಳಿ 1,25,000 ಬಾಟಲ್ಗಳನ್ನ ಏನು ಗಂಗೆಯನ್ನು ತಗೊಂಡೋಗಿ ಮನೆ ಮನೆಗೆ ಕೊಡೋವಂಥ ವ್ಯವಸ್ಥೆಯನ್ನು ನಮ್ಮೆಲ್ಲ ಕಾರ್ಯಕರ್ತರು ಮಾಡ್ತಾಯಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಿಂದ ನಾನು ನಿಮ್ಮೆಲ್ಲರಿಗೂ ಆ ತಾಯಿ ಒಳ್ಳೇದು ಮಾಡಲಿ ನಿಮ್ಮ ಕುಟುಂಬದವ್ರಿಗೆ ಅಂತ ಆ ಭಗವಂತನಲ್ಲಿ ನಾನು ಬೇಡ್ಕೊಳ್ತೀನಿ. ಶಿವನಲ್ಲಿ ಗುರೂಜಿಯವರು
ನಮ್ಮ ಜೊತೆಯಲ್ಲಿ 3 ದಿವಸಗಳ ಕಾಲ ಅವ್ರು ಪಟ್ಟಂಥ ಕಷ್ಟ, ಬಹುಶಃ ಆ ವಿಡಿಯೋಗಳು ನೋಡಿಬಿಟ್ರೆ ಆ ಹಿಮದಲ್ಲಿ ನಡೆಯುವಂಥದ್ದು. ನನ್ನ ಶ್ರೀಮತಿಯವ್ರಿಗೆ ಜ್ವರನೇ ಬಂದ್ಬಿಡ್ತು, ನಡೆಯೋಕ್ಕಾಗ್ದಿರ ಭಾಳ ಕಷ್ಟದ ಒಂದು ಕೆಲಸವನ್ನು ನಾವು ಮಾಡಿ ಬಂದಿದ್ದೀವಿ. ಆ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಮಯದಲ್ಲಿ ಹೇಳ್ತೀನಿ.